ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೀನಿ. ದೇವರು ಸದಾ ನೀವು ಓದಿದ್ದೆಲ್ಲ ಇವತ್ತು ನೆನಪು ಬರಲಿ ಎಕ್ಸಾಮ್ ಹಾಲಲ್ಲಿ. ಬನ್ನಿ, ಇದು ಮೊದಲನೆಯ ಚಾಪ್ಟರು. ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು 1 ಮಾರ್ಕು 2 ಮಾರ್ಕು ಸಂಪೂರ್ಣವಾಗಿ ಇದೇ ಒಂದು ವಿಡಿಯೋದಲ್ಲಿ ಕವರ್ ಆಗುತ್ತೆ. 100% ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇವತ್ತು ಕ್ವಶನ್ ಪೇಪರಲ್ಲಿ ಇದ್ದೇ ಇರುತ್ತೆ. ಆಯಿತಾ? ಬನ್ನಿ, ಹಾಗಿದ್ದರೆ ಏನೆಲ್ಲ ನಾವು ಇವತ್ತು ಓದ್ಕೊಂಡು ಹೋಗ್ಬೋದು, ಏನೆಲ್ಲ ಗೆಸ್ಸಿಂಗ್ ಮಾಡ್ಬೋದು ಅಂತ, ಪ್ರಿಡಿಕ್ಷನ್ ಅಂತ. ಮೊದಲನೇದಾಗಿ ಟಾರ್ಚ್ ಅಂತ ಇದೆ, ಇಲ್ಲಿ ನೆನ್ಪಿಟ್ಕೊಳ್ಳಿ. ಎಲ್ಲರೂ ಕೂಡ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಆಯಿತಾ? 2x ಇಟ್ಕೊಳ್ಳಿ. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ಟಾರ್ಚರ್ಸ್ ಅಂದರೆ ಯಾರು ಅಂತ ಇಲ್ಲಿ ಕೇಳಿದರೆ ನೀವು ಜೂಲಿಯಟ್ ಅಂತ ಬರೀಬೇಕು, ನೆನ್ಪಿಟ್ಕೊಳ್ಳಿ. ಕ್ಲಿಯರ್. ಚೀಕ್ಸ್ ಆಫ್ ನೈಟ್ ಅಂತ ಇವತ್ತು ಎಕ್ಸಾಮಲ್ಲಿ ಕೇಳಿದರೆ ಯಾರು ಅಂದರೆ ಜೂಲಿಯಟ್ ಅಂತ ಬರೀಬೇಕು. ರಿಚ್ ಜ್ಯೂಲ್ ಅಂತ ಕೇಳಿದರೆ ಯಾರು ಅಂತ ಕೇಳಿದರೆ ನೀವು ಜೂಲಿಯಟ್ ಅಂತ ಬರೀಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಸ್ನೋವಿ ಡವ್ ಅಂತ ಬರುತ್ತೆ, ಯಾರು ಅಂತ ಕೇಳಿದರೆ ಜೂಲಿಯಟ್ ಅಂತ ಬರೀಬೇಕು. ಯಾಂಡರ್ ಲೇಡಿ ಅಂತ ಇದೆ, ಯಾರು ಅಂತ ಕೇಳಿದರೆ ಜೂಲಿಯಟ್ ಅಂತ ಬರೀಬೇಕು. ನೆಕ್ಸ್ಟ್ ಕ್ರೋಸ್ ಅಂತ ಇದೆ, ಯಾರು ಅಂತ ಕೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಅದು ಅದರ್ ಡ್ಯಾನ್ಸರ್ಸ್ ಹೂ ಆರ್ ಡ್ಯಾನ್ಸಿಂಗ್ ವಿತ್ ಜೂಲಿಯಟ್ ಅಂತ, ಬೇರೆ ಸಂಗಾತಿಗಳು ಅಂತ. ಕ್ಲಿಯರ್? ಅರ್ಥ ಆಯ್ತಾ? ಈಗ 1 ಮಾರ್ಕ್ಸಿಂದ ಇದರಲ್ಲಿ ಕವರ್ ಆಯಿತು. ಇದರಲ್ಲಿ 2 ಮಾರ್ಕ್ಸಿಗೂ ಇದೆ ನಮಗೆ ಪೋಯಮು. ಹಾಗಾಗಿ ರೋಮಿಯೋ ಡ್ಯಾನ್ಸ್ ಆದಮೇಲೆ ಏನು ಮಾಡಬೇಕು ಅಂತ ನೋಡಿ. ಈಗ ಮೆಜರ್ ಡನ್ ಅಂತ ಇದೆ. ಮೆಜರ್ ಡನ್ ಅಂದರೆ ಡನ್ ಅಂದರೆ ಕಂಪ್ಲೀಷನ್ ಅಂತ. ಡ್ಯಾನ್ಸ್ ಆದಮೇಲೆ ರೋಮಿಯೋ ಏನು ಮಾಡಬೇಕು ಅಂತ ಇದ್ದ ಅಂದರೆ ಹಿ ವಾಂಟೆಡ್ ಟು ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಅಂತ. ಅವಳು ನಿಂತುಕೊಂಡಂಥ ಜಾಗವನ್ನು ನೋಡಿಕೊಂಡು, ಆಯಿತಾ, ಹಿ ವಾಂಟ್ಸ್ ಟು ಟಚ್ ಹರ್ಸ್ ಹ್ಯಾಂಡ್ ಅಂತ. ವೈ ಅಂತ ಕೇಳಿದರೆ ಟು ಟೇಕ್ ಬ್ಲೆಸ್ಸಿಂಗ್ ಟು ಹಿಸ್ ರೋಡ್ ಹ್ಯಾಂಡ್ ಅಂತ. ನೆನ್ಪಿಟ್ಕೊಳ್ಳಿ. ಭಾಳ ಫಾಸ್ಟಾಗಿ ಹೋಗ್ತಾಯಿದ್ದೀನಿ, ಬೇಜಾರಾಗಬಾರ್ದು. ಇಲ್ಲಿಗೆ ನಾವು ಈ ಫಸ್ಟ್ ಏನಂತೀರ ಸ್ಟ್ಯಾನ್ಸದಲ್ಲಿ ನಾವು ಈಗ ಏನು ಮಾಡಿದ್ವಿ, 1 ಮಾರ್ಕು 2 ಮಾರ್ಕು ಕವರ್ ಮಾಡಿದ್ವಿ. ಹಾಗಿದ್ರೆ 2 ಮಾರ್ಕ್ಸಲ್ಲಿ ಇದ್ರಲ್ಲಿ ನಾನು ಹೇಳಿಲ್ಲ ಇನ್ನೊಂದು ಕ್ವಶನ್ ಏನು ಅಂದರೆ ರೋಮಿಯೋ ಜೂಲಿಯಟ್ಗೆ ನೋಡಿ, ರೋಮಿಯೋ ಇದಾನಲ್ವಾ, ರೋಮಿಯೋ ಜೂಲಿಯಟ್ಗೆ ಯಾವ ಇಮೇಜಸ್ಗಳನ್ನು ಬಳಸಿಬಿಟ್ಟು ಅಂದರೆ ಯಾವ ರೀತಿಯಾಗಿ ವರ್ಣನೆ ಮಾಡ್ತಾನೆ ಅಂತ ಕೇಳಿದರೆ ಅವನು ಜೂಲಿಯಟನ್ನು ಟಾರ್ಚರ್ಸ್ ಅಂತ ಕರೀತಾನೆ, ರಿಚ್ ಜ್ಯುವೆಲ್ ಅಂತ ಹೇಳ್ತಾನೆ, ಆಯಿತಾ, ಬ್ರೈಟರ್ ದ್ಯಾನ್ ನ್ಯೂ ಟಾರ್ಚ್ ಅಂತ, ಆಯಿತಾ, ರಿಚ್ ಜ್ಯುವೆಲ್ ಅಂತ ಹೇಳ್ತಾನೆ, ಚೀಕ್ ಆಫ್ ನೈಟ್ ಅಂತ ಹೇಳ್ತಾನೆ, ಸ್ನೋವಿ ಡವ್ ಅಂತ ಹೇಳ್ತಾನೆ. ಕ್ಲಿಯರ್? ಇವೇ ರೈಟ್ ಎನಿ 2 ಇಮೇಜಸ್ ರೋಮಿಯೋ ಡಿಸ್ಕ್ರೈಬ್ಸ್ ಜೂಲಿಯಟ್ ಅಂತ ಕೇಳಿದರೆ ಇವೇ ಆನ್ಸರ್ಗಳು. 1 ಮಾರ್ಕ್ ಮುಗೀತು, 2 ಮಾರ್ಕ್ ಮುಗೀತು. ಕ್ಲಿಯರ್ ಮೈ ಡಿಯರ್? ಬನ್ನಿ, ಈಗ ನಾವು ಸೆಕೆಂಡ್ ಪಾರ್ಟಲ್ಲಿದ್ದೀವಿ, ಜೂಲಿಯಟ್ ಭಾಗದಲ್ಲಿ. ಈಗ ಭಾಳ ಸಲ ಇದನ್ನು ಕೇಳ್ತಾ ಇದ್ದೇನೆ 2 ಮಾರ್ಕ್ಸಿಗೆ. ನೈಟ್ ಅನ್ನೋದನ್ನು, ಆಯಿತಾ, ಎದಕ್ಕೆ ಕಂಪ್ಯಾರಿಸನ್ ಮಾಡಲಾಗಿದೆ ಅಂದರೆ ಯಾವ ಅಬ್ಜೆಕ್ಟಿವನ್ನು ಬಳಸಲಾಗಿದೆ ಇಲ್ಲಿ ನೈಟಿಗೆ ಅಂತ ಹೇಳಿದರೆ ಅದು ಜೆಂಟಲ್ ನೈಟ್ ಅಂತ ಒಂದು, ಹಾಗೂ ಲವ್ವಿಂಗ್ ಬ್ಲ್ಯಾಕ್ ಬ್ರೌಡ್ ನೈಟ್ ಅಂತ ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಆಲ್ ಆಫ್ ಯು ಅರ್ಥ ಆಯ್ತೇನ್ರಿ? ಕ್ಲಿಯರ್? ಹಾಗಿದ್ದರೆ ನೋಡಿ, ನೈಟ್ ಅಂದರೆ ಏನೋ ಜೆಂಟಲ್ ನೈಟ್ ಅಂತ ಹೇಳ್ತಾಳೆ ನೈಟನ್ನು, ಹಾಗೂ ಬ್ಲ್ಯಾಕ್ ಬ್ರೌಡ್ ನೈಟ್ ಅಂತ ಕರೀತಾಳೆ. ಅರ್ಥ ಆಯ್ತಾ? ಯಾರು? ಜೂಲಿಯಟ್ ಹೇಳೋದು ನೈಟಿಗೆ. ನೆಕ್ಸ್ಟು ಹಾಗಿದ್ದರೆ ರೋಮಿಯೋನನ್ನು ಜೂಲಿಯಟು ಏನಂತ ಯಾವ ರೀತಿಯಾಗಿ ಹೊಗಳ್ತಾಳೆ ಅಂತ, ಏನಂತ ಕರೀತಾಳೆ ಅಂತ ಹೇಳಿದರೆ ಡೇ ಇನ್ ನೈಟ್ ಅಂತ ಹೇಳ್ತಾಳೆ, ನೆನ್ಪಿಟ್ಕೊಳ್ಳಿ, ಡೇ ಇನ್ ನೈಟ್ ಅಂತ. ಹಾಗೂ ನ್ಯೂ ಸ್ನೋ, ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ ಹೇಳ್ತಾಳೆ. ಈಗ 1 ಮಾರ್ಕಿಗೂ ನಾನು ಹೇಳಿದೆ, 2 ಮಾರ್ಕ್ಸಿಗೂ ಹೇಳಿದೆ. ನಿಮಗೆ 1 ಅಂಕದ ಪ್ರಶ್ನೆಗಳು ಇವೆ, ಆಯಿತಾ. ನೈಟನ್ನು ಎದಕ್ಕೆ ಕಂಪೇರ್ ಮಾಡಿದ್ದಾರೆ? ಜೆಂಟಲ್ ನೈಟಿಗೆ ಹಾಗೂ ಲವಿಂಗ್ ಬ್ಲ್ಯಾಕ್ ಬ್ರೌಡ್ ನೈಟಿಗೆ. ಯಾವುದು? ರೋಮಿಯೋನನ್ನು ಎದಕ್ಕೆ ಕಂಪ್ಯಾರಿಸನ್ ಆಗಿದೆ? ಡೇ ಇನ್ ನೈಟ್ ಅಂತ, ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ. ಇದರಲ್ಲಿ ಈಗ 1 ಮಾರ್ಕು ಆಯಿತು, 2 ಮಾರ್ಕ್ಸು ಆಯಿತು. ಇನ್ನೊಂದು ಭಾಳ ಸಲ ಕೇಳ್ತಾ ಇದ್ದಾನೆ ಅವನು, ಆಯಿತಾ, ಈ ಲಿಟರ್ ಸ್ಟಾರ್ಸ್ ಆಗಿ ಯಾರು ಚೇಂಜ್ ಆಗ್ತಾರೆ ಅಂತ. ಇಲ್ಲಿ ರೋಮಿಯೋ ಅನ್ನುವಂಥದ್ದು ಸರಿ. ಯಾವಾಗ ಅಂತ ಕೇಳಿದರೆ, ಆಯಿತಾ, ಯಾವಾಗ ಅಂತ ಕೇಳಿದರೆ ನೋಡಿ, ವೆನ್ ಐ ಶಲ್ ಡೈ ಅಂತ ಇದೆ. ವೆನ್ ಐ ಶಲ್ ಡೈ ಅಂತ ಹೇಳಿದರೆ ಜೂಲಿಯಟ್ ಸತ್ತ ನಂತರ ಅಂತ. ಕ್ಲಿಯರ್? ನೆಕ್ಸ್ಟು ಫೇಸ್ ಆಫ್ ಹೆವನ್ ಅಂತ ಭಾಳ ಸಲ ಕೇಳ್ತಾ ಇದ್ದಾನೆ. ಫೇಸ್ ಆಫ್ ಹೆವನ್ ಅಂತ. ಫೇಸ್ ಆಫ್ ಹೆವನ್ ಅಂದರೆ ಸ್ಕೈ ಅಂತ ಆನ್ಸರು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಸ್ಕೈ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಸ್ಕೈ 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 ಸ್ಕೈ, ಆಯಿತಾ. ಹಾಂ, ಕಾಣ್ತಾ ಇದೆಯಾ? ಸ್ವಲ್ಪ ಫಾಸ್ಟಾಗಿ ಹೋಗೋಣ, ಇದರಲ್ಲಿ 2 ನಿಮಿಷ ಆಯಿತು ನೋಡಿ, ಆಯಿತಾ. ನೆಕ್ಸ್ಟು ಜನರೆಲ್ಲರೂ ಯಾವುದಕ್ಕೆ ಪ್ರೀತಿಯನ್ನು ಮಾಡ್ತಾರೆ, ಆಯಿತಾ, ಅಂತ ಕೇಳಿದರೆ ಅದು ಪೀಪಲ್ ವಿಲ್ ಸ್ಟಾರ್ಟ್ ಟು ಲವ್ ದಿ ನೈಟ್ ಅಂತ. ರಾತ್ರಿಯನ್ನು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಅಂತ. ನೆಕ್ಸ್ಟು ಜನ ಯಾವುದನ್ನು ನೋಡಿ, ವರ್ಷಿಪ್ ಅಂತ ಇದೆ. ವರ್ಷಿಪ್ ಅಂತ ಹೇಳಿದರೆ ಪ್ರಾರ್ಥನೆ ಮಾಡೋದು ನಿಲ್ಲಿಸುವಂಥದ್ದು ಅಂತ. ಯಾವುದಕ್ಕೆ ಅಂತ ಕೇಳಿದರೆ, ಆಯಿತಾ, ಅದು ಸನ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗಿದ್ದರೆ ಸನ್ನನ್ನು ಫಸ್ಟ್ ಕ್ವಶನ್ ಎಲ್ಲ ಕ್ವಶನ್ ಪೇಪರಲ್ಲೂ ಕೇಳಿದರೆ ಸನ್ನನ್ನು ಏನಂತ ಹೋಲಿಕೆ ಮಾಡಲಾಗಿದೆ ಅಂತ, ಗ್ಯಾರಿಷ್ ಅಂತ ನೆನ್ಪಿಟ್ಕೊಳ್ಳಿ. ಇವತ್ತು ನಿಮ್ಮನ್ನು ಯಾಮರ್ಸ್ಬೇಕು ಅಂದ್ಬಿಟ್ಟು ಗ್ಯಾರಿಷ್ ಅಂದರೆ ಏನು ಅಂತ ಇಲ್ಲಿ ಕೇಳ್ಬೋದು. ಗ್ಯಾರಿಷ್ ಅಂತ ಹೇಳಿದರೆ ಲೂರಿಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಇಥೋಪಿಯನ್ಸ್ ಅಂದರೆ ಯಾರು ಅಂತ ಕೇಳಿದರೆ ಆಫ್ರಿಕನ್ ಅಂತ ಬರೀಬೇಕು. ಇಲ್ಲಿಗೆ ಸಂಪೂರ್ಣವಾಗಿ ಕವರ್ ಆಯಿತು. ಏನು ಕವರ್ ಆಯಿತು? 1 ಮಾರ್ಕು 2 ಮಾರ್ಕು ಚಾಪ್ಟರ್ 1ಇಂದ ಕಂಪ್ಲೀಟ್. ನೆಕ್ಸ್ಟು ನಾನೀಗ ಚಾಪ್ಟರ್ 2ನಲ್ಲಿ ಹೋಗ್ತಾ ಇದ್ದೇನೆ. ಚಾಪ್ಟರ್ 2 ಅದು 2 ಡಿಯರ್ ಆಗಿರುತ್ತದೆ.
ಟು ಡಿಯರ್. ಈಗ ಚಾಪ್ಟರ್ 2ನಲ್ಲಿ ಏನು ಕೇಳ್ಬೋದು ಅಂತ ಕೇಳಿದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಬನ್ನಿ, ಮೊನಾಕೋ ಅನ್ನುವಂತಹ ದೇಶ, ಮೊನಾಕೋ ನೋಡಿ, ಮೊನಾಕೋ ಈ ಪಾಠದಲ್ಲಿ ಮೊನಾಕೋ ಅಂತ ಒಂದು ದೇಶ ಬರುತ್ತೆ. ಮೊನಾಕೋ ಅನ್ನುವಂತಹ ದೇಶ ಇನ್ನೂ ಹಿಡೀರಿ. ಮೊನಾಕೋ ಅಂತ ದೇಶ ಯಾವ ದೇಶಗಳ ನಡುವೆ ಬರುತ್ತೆ ಅಂತ ಕೇಳಿದರೆ ಅದು ಫ್ರಾನ್ಸ್ ಹಾಗೂ ಇಟಾಲಿ ಬಾರ್ಡರ್ ಹತ್ರ ಬರುತ್ತೆ ಅಂತ ಬರಿಬೇಕು ಎಕ್ಸಾಮಲ್ಲಿ. ಅಲ್ಲಿನ ಪಾಪ್ಯುಲೇಷನ್ ಎಷ್ಟು ಅಂತ ಕೇಳಿದರೆ 7000 ಅಂತ ಬರಿಬೇಕು, 7000 ಅಂತ. ಕ್ಲಿಯರ್ ಮೈ ಡಿಯರ್. ನೆಕ್ಸ್ಟು ಬನ್ನಿ, ಈಗ ಇದನ್ನು ಕೇಳ್ಬೋದು ನಿಮಗೆ ನೋಡಿ, ಓನ್ಡ್ ಬಿ ಆ್ಯನ್ ಎಕ್ಕರ್ ಅಂತ. ಅಲ್ಲಿನ ಲ್ಯಾಂಡನ್ನು ಡಿವೈಡ್ ಮಾಡಿದರೆ ಅವ್ರಿಗೆ ಎಷ್ಟು ಸಿಗ್ಬೋದು ಅಂದರೆ 1 ಎಕರೆ ಕೂಡ ಸಿಗಲ್ಲ. ನಾಟ್ ಅಂತ ಇದೆ, 1 ಎಕರೆ ಕೂಡ ಸಿಗಲ್ಲ ಅಂತ. ಅರ್ಥ ಆಗುತ್ತಾ? ನೆಕ್ಸ್ಟು ಇಲ್ಲಿ ಹಿಡೀರಿ ನೋಡಿ. ಈಗ ಅಲ್ಲಿ ನಿಮಗೆ ಇದನ್ನು ಕೇಳ್ಬೋದು, ಯಾವುದು ವಿಚ್ ಈಸ್ ದ ಆಡ್ ಒನ್ ಅಂತ ಕೇಳ್ಬೋದು. ಟ್ಯಾಕ್ಸಿನ ಬಗ್ಗೆ ಯಾವುದು 1 ಮಾರ್ಕಲ್ಲಿ ಕೇಳ್ಬೋದು. ಯಾವುದು ನೋಡಿ, ಟೊಬ್ಯಾಕೋ ಹೌದು, ವೈನ್ ಹೌದು, ಸ್ಪಿರಿಟ್ ಹೌದು, ಅರ್ಥ ಆಯ್ತಾ, ಪೋಲ್ ಟ್ಯಾಕ್ಸ್ ಹೌದು. 1 2 3 4 ಈ 4 ಆಪ್ಷನಲ್ಲಿ ಏನು ಮಾಡ್ಬೋದು, ಒಂದು ತಪ್ಪು ಆಪ್ಷನನ್ನು ಕೊಟ್ಬಿಟ್ಟು ನಿಮಗೆ ಇವತ್ತು ವಿಚ್ ಈಸ್ ದ ಆಡ್ ಒನ್ ಫೈಂಡ್ ಔಟ್ ಟ್ಯಾಕ್ಸಲ್ಲಿ ಅಂತ ಕೇಳಿದಾಗ ಇದು ನೆನ್ಪಿಟ್ಕೊಳ್ಳಿ, 3 ಕೂಡ ಹೌದು, ಇನ್ನೊಂದು ಅಲ್ಲ ಅಂತ. ಇನ್ನೊಂದು ನಿಮಗೆ ಭಾಳ ಸಲ ಕೇಳ್ಬೋದು, ಮೊನಾಕೋ ದೇಶದಲ್ಲಿ ಏನನ್ನು ರನ್ ಮಾಡ್ತಾಯಿದ್ರು ಅಂತ. ಅದು ಗೇಮಿಂಗ್ ಹೌಸ್ ಆಗಿರುತ್ತೆ ಮಕ್ಕಳೇ, ನೆನಪಿರಲಿ. ಇನ್ನೊಂದು ಕ್ವಶನ್ ಕೇಳ್ಬೋದು, ಯಾವ ಆಟವನ್ನು ಆಡಿಸ್ತಾ ಇದ್ರು ಅಂತ. ಅದು ರೌಲೆಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟು ಯಾವ ದೇಶ ನೋಡಿ, ಯಾವ ದೇಶ ಆಯಿತಾ ಈ ಆಟವನ್ನು ಬ್ಯಾನ್ ಮಾಡ್ತು ಅಂತ ಕೇಳಿದರೆ ಜರ್ಮನ್ ದೇಶ ಅಂತ ಬರಿಬೇಕು. ಬ್ಯಾಂಡ್ ನೋಡಿ, ಫಾರ್ಬಿಡನ್ ಅಂತ ಇದೆ ಹೊಸ ವರ್ಡು. ಫಾರ್ಬಿಡನ್ ಅಂದರೆ ಬ್ಯಾನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 2x ಇದೆಯಾ? ನೆಕ್ಸ್ಟು ನೋಡಿ ವಿದ್ಯಾರ್ಥಿಗಳೇ, ಆಯಿತಾ, ಜನರು ಏನು ಮಾಡ್ತಾ ಇರ್ತಾರೆ ಇಲ್ಲಿ ಅಂತ ಹೇಳಿದರೆ ಅವರೆಲ್ಲರೂ ಕೂಡ ದುಡ್ಡನ್ನು ಕಳ್ಕೊಳ್ತಾ ಇರ್ತಾರೆ, ಇದು ಬರಲ್ಲ. ನೆಕ್ಸ್ಟು ಬನ್ನಿ, ಈಗ ಇನ್ನೊಂದು ಯಾವುದು, ಪಟ ಎಸ್. ಈಗ ಬಹಳ ಇಂಪಾರ್ಟೆಂಟ್ ಆಗಿರುವಂಥ 1 ಅಂಕದ ಪ್ರಶ್ನೆಗಳಿಗೆ ಬರ್ತಾಯಿದ್ದೀವಿ, ಬೇಗ ಹಿಡೀರಿ ನೋಡಿ. ಈಗ ಯಾವ ಮೆಷಿನ್ ಆ ದೇಶದಲ್ಲಿ ಇರಲ್ಲ ಅಂತ ಹೇಳಿದರೆ ಅದು ಗೆಲೆಟಿನ್ ಮೆಷಿನ್ ಆಗಿರುತ್ತೆ, ನೆನಪಿರಲಿ ಮಕ್ಕಳೇ. ನೆಕ್ಸ್ಟು ಫಸ್ಟ್ ಲೆಟ್ರ್ ಬರೆದಿದ್ದು ಯಾರಿಗೆ? ಫ್ರೆಂಚ್ ಗೌರ್ಮೆಂಟಿಗೆ ಬರೀತಾರೆ. ಫ್ರೆಂಚ್ ಗೌರ್ಮೆಂಟು ಎಷ್ಟು ದುಡ್ಡನ್ನು ಕೇಳುತ್ತೆ? 16,000 ದುಡ್ಡನ್ನು ಕೇಳುತ್ತೆ, ನೆನಪಿರಲಿ ನೋಡಿ. ಪಟ ಅಂತ ಹೇಳ್ತೀನಿ. ಫ್ರೆಂಚ್ ಗೌರ್ಮೆಂಟಿಗೆ ಫಸ್ಟ್ ಲೆಟ್ರ್ ಬರೀತಾರೆ, ಫ್ರೆಂಚ್ ಗೌರ್ಮೆಂಟು 16,000 ಅಂತ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಇನ್ನೊಂದು ಲೆಟ್ರನ್ನು ಬರೀತಾರೆ. ಯಾರಿಗೆ ಬರೀತಾರೆ? ಟು ಇಟಾಲಿ ಗೌರ್ಮೆಂಟಿಗೆ ಬರೀತಾರೆ. ಇಟಾಲಿ ಗೌರ್ಮೆಂಟು ಎಷ್ಟು ದುಡ್ಡನ್ನು ಕೇಳುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಈಗ ಪ್ರಶ್ನೆ ನಮಗೆ ಆಗಿದೆ. 12,000 ದುಡ್ಡನ್ನು ಅವರು ಕೇಳ್ತಾರೆ. 12,000 ಎಲ್ಲಿದೆ? ಇಲ್ಲಿದೆ ನೋಡಿ, ಇಟಾಲಿಯನ್ ಗೌರ್ಮೆಂಟ್ ಆಯಿತಾ. ಸೆಕೆಂಡ್ ಲೆಟ್ರ್ ಯಾರಿಗೆ ಬರೀತಾರೆ? ಇಟಾಲಿಯನ್ ಗೌರ್ಮೆಂಟಿಗೆ ಬರೀತಾರೆ. 12,000 ದುಡ್ಡನ್ನು ಅವರು ಕೇಳ್ತಾರೆ. ಕ್ಲಿಯರ್, ವೆರಿ ಗುಡ್. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಫಸ್ಟ್ ಜಡ್ಜ್ಮೆಂಟ್ ಏನು ಅಂತ ಕೇಳಿದರೆ ನೀವು ಫಸ್ಟ್ ಜಡ್ಜ್ಮೆಂಟ್ ಏನು ಅಂತ ಕೇಳಿದರೆ ಟು ಕಟ್ ಹಿಸ್ ಹೆಡ್ ಅಂತ, ಎಕ್ಸಿಕ್ಯೂಟ್ ಅಂತ ನೋಡಿ. ಎಕ್ಸಿಕ್ಯೂಟ್ ಅಂದರೂ ಒಂದೇ, ಕಟ್ ಹಿಸ್ ಹೆಡ್ ಅಂದರೂ ಒಂದೇ, ಡೆತ್ ಸೆಂಟೆನ್ಸ್ ಅಂದರೂ ಒಂದೇ, ನೆನಪಿಟ್ಕೊಳ್ಳಿ. ಎಕ್ಸಿಕ್ಯೂಷನ್, ಕಟ್ ಈಸ್ ಹೆಡ್, ಡೆತ್ ಸೆಂಟೆನ್ಸ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 4 ಮಾರ್ಕ್ಸಲ್ಲಿ ಈ ಕ್ವಶನ್ ಫಿಕ್ಸ್ ಇವತ್ತು. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಜಡ್ಜ್ಮೆಂಟ್ ಏನು ಅಂತ ಕೇಳಿದರೆ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಇದೆ ನೋಡಿ. ಎಲ್ಲಿದೆ ತೋರಿಸ್ಬಿಡ್ತೀನಿ ನಿಮಗೆ. ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಆಯಿತಾ, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಂತ ಇದೆ ಅಲ್ವಾ, ಇದು ಸೆಕೆಂಡ್ ಜಡ್ಜ್ಮೆಂಟ್ ಆಗಿರುತ್ತೆ. ಕ್ಲಿಯರ್. ಎಲ್ಲಿ ಅವನನ್ನು ಬಂಧಿಸಲಾಗುತ್ತೆ ಅಂದರೆ ಕ್ರಿಮಿನಲ್ಗೆ ಸ್ಮಾಲ್ ಲಾಕಪ್ ಅಂತ ನೆನ್ಪಿಟ್ಕೊಳ್ಳಿ. ಬರ್ಬೋದ್ರಿ, ಹೇಳಲಿಕ್ಕಾಗಲ್ಲ ಆಯಿತಾ. ಇದು ಟೆಂಪರರಿ ಆಗಿರುತ್ತೆ. ನೆಕ್ಸ್ಟು ಅಲ್ಲಿ 1 ವರ್ಷದ ಖರ್ಚು ಎಷ್ಟಾಗಿರುತ್ತೆ ಅಂದರೆ 600 ಫ್ರಾನ್ಸ್ ಆಗಿರುತ್ತೆ. ನೆಕ್ಸ್ಟು ಅವನಿಗೆ ಏನಂತ ಬೈತಾನೆ ರಾಜ ಅಂದರೆ ರಾಸ್ಕಲ್ ಅಂತ ಬೈತಾನೆ. ಯಾಕೆಂದರೆ 600 ಫ್ರಾನ್ಸು ಖರ್ಚು ಬರ್ತಾ ಇದೆಯಲ್ಲ ಅಂತ ಬೈತಾನೆ. ನೆಕ್ಸ್ಟು ಬನ್ನಿ ಪಟ ಅಂತ ಮುಗಿಸ್ಬಿಡೋಣ ಆಯಿತಾ. ಮತ್ತೇನು ಬರ್ಬೋದು? ಎಷ್ಟು ಎಲ್ಲಿದೆ ಎಸ್, ನೋಡಿ, ಈಗ 600 ಫ್ರಾನ್ಸನ್ನು ಆಯಿತಾ ಕೊನೆಯದಾಗಿ ಕ್ರಿಮಿನಲಿಗೆ ಕೊಡಬೇಕು ಅಂತ ಫಿಕ್ಸ್ ಆಗುತ್ತೆ, ನೆನಪಿರಲಿ. 600 ಫ್ರಾನ್ಸು ಅವನಿಗೆ ಕೊಡಬೇಕು ಅಂತ ಫಿಕ್ಸ್ ಆಗುತ್ತೆ. ಏನೋ ಇಲ್ಲಿಂದ ಓಡೋದ್ರೆ ತಮ್ಮ ನಿನಗೆ ನಾವು 600 ಫ್ರಾನ್ಸನ್ನು ಕೊಡ್ತೀವಿ ಅಂತ ಅವರು ಹೇಳ್ತಾರೆ ಆಯಿತಾ. ಇದರಲ್ಲಿ ಅವನು ಏನು ಮಾಡ್ತಾನೆ ಅಂದರೆ 1/3 ಇಸ್ಕೊಂಡು ಹೋಗ್ತಾನೆ. 1/3 ಆಫ್ ಹಿಸ್ ಆ್ಯನ್ಯುವಲ್ ಪೆನ್ಷನನ್ನು ಆಯಿತಾ. ಕ್ಲಿಯರ್? 1/3 ಅಂತ. ಇದು ಭಾಳ ಸಲ ಕೇಳುತ್ತಿರುವಂತಹ ಪ್ರಶ್ನೆ. ಅಲ್ಲಿಂದ ಹೋದ್ಮೇಲೆ ಕ್ರಿಮಿನಲು ಏನು ಮಾಡ್ತಾನೆ ಅಂತ ಮಾರ್ಕೆಟ್ ಗಾರ್ಡನಿಂಗನ್ನು ಸ್ಟಾರ್ಟ್ ಮಾಡ್ತಾನೆ. ನೋಡ್ಕೋಬೋದು, ಮಾರ್ಕೆಟ್ ಗಾರ್ಡನಿಂಗನ್ನು ಸ್ಟಾರ್ಟ್ ಮಾಡ್ತಾನೆ. ಎಲ್ಲಿ ಅಂತ ಕೇಳಿದಾಗ ಅಲ್ಲ, ಅದು ಎಷ್ಟು ಏನಂತೀರ ತಗೊಳ್ಳು, ಎಲ್ಲಿ ಸೆಟ್ಲ್ ಆಗ್ತಾನೆ ಅಂತ ಕೇಳಿದಾಗ ಆಯಿತಾ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕ್ವಾರ್ಟರ್ ಅನ್ನೋದು ಕ್ವಾರ್ಟರ್ ಆಯಿತಾ, ಹಾಫ್ ಆ್ಯನ್ ಅವರ್ ದೂರದಲ್ಲಿ ಸೆಟ್ಲ್ ಆಗ್ತಾನೆ. ಇಲ್ಲಿಗೆ ಮುಗೀತು ರೀ, 1 ಮಾರ್ಕ್ಸು 2 ಡಿಯರಿಂದ ಮುಗೀತು. ಈಗ ನಾವು ಚಾಪ್ಟರ್ 3ನಲ್ಲಿದ್ದೀವಿ. ಅದು ಯಾವುದಾಗಿರುತ್ತೆ? ಆನ್ ಚಿಲ್ಡ್ರನ್ ಆಗಿರುತ್ತೆ. ಸ್ವಲ್ಪ ಇದನ್ನು ತೋರಿಸಿ ಚಿತ್ರ ಎಲ್ಲರಿಗೂ.
ನೋಡಿ ಆನ್ ಚಿಲ್ಡ್ರನ್ನ ಪೊಯಮ್ ಆಗಿರುತ್ತೆ. ಇಲ್ಲಿ ನಿಮಗೆ ಕೇಳ್ಬೋದು ಹೂ ಇಸ್ ದ ಮೇನ್ ಸ್ಪೀಕರ್ ಹಿಯರ್ ಅಂತ. ಮೇನ್ ಸ್ಪೀಕರ್ ಯಾರು ಅಂದರೆ ಪ್ರೊಫೆಟ್ ಅನ್ನುವಂಥವ್ರು ಇಲ್ಲಿ ಮೇನ್ ಸ್ಪೀಕರ್ ಆಗಿರ್ತಾರೆ. ಪ್ರೊಫೆಟ್. ಕ್ಲಿಯರ್ ಆಲ್ ಆಫ್ ಯು ಮೈ ಡಿಯರ್ ಚಿಲ್ಡ್ರನ್. ಪ್ರವಾದಿ PRO ಇಲ್ಲಿದೆ, ತೋರಿಸ್ಬಿಡ್ತೀನಿ, ಇದೆ. ಎಸ್ ನೋಡಿ ಇಷ್ಟೇ, ಪ್ರೊಫೆಟ್ ಅನ್ನೋರು ಇಲ್ಲಿ ಮೇನ್ ಸ್ಪೀಕರ್ ಆಗಿರ್ತಾರೆ ಆಯಿತಾ. ಇದು ಬೇಬಿ ಅಂತ ಬರ್ತಾ ಇದೆ ನೋಡಿ. ಇಲ್ಲಿ ಯಾರು ತೆಗೆದುಕೊಂಡು ಬಂದಿರ್ತಾರೆ ಒಂದು ಮಗುಗೆ ಅಂದರೆ ಆ ಉಮೆನ್ ಅನ್ನುವಂಥದ್ದನ್ನು ಬರೀಬೇಕು. ಆ ಉಮೆನ್ನು ಮಗುವನ್ನು ತೆಗೆದುಕೊಂಡು ಬಂದಿರ್ತಾರೆ ಅಂತ. ಈಗ ಇರುವಂಥದ್ದು ಬನ್ನಿ ಇದೀಗ ಆಯಿತಾ. ನೋಡಿ ತಂದೆ ತಾಯಿಗಳು ಮಕ್ಕಳಿಗೆ ಏನನ್ನು ಕೊಡ್ಬೋದು ಅಂದರೆ ನೋಡಿ, ತಂದೆ ತಾಯಿಗಳು ಮಕ್ಕಳಿಗೆ ಏನನ್ನು ಕೊಡ್ಬೋದು, ಪ್ರೀತಿಯನ್ನು ಕೊಡಬಹುದು. ಅದು ಲವ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಏನು ಕೊಡಬಾರ್ದು, ಥಾಟ್ಸ್ಗಳನ್ನು ಕೊಡಬಾರದು ಅಂತ. ತಂದೆ ತಾಯಿಗಳು ಮಕ್ಕಳ ದೇಹಗಳನ್ನು ಹಿಡಿದುಕೊಂಡು ಹೋಗ್ಬೋದು, ಆದರೆ ಆತ್ಮಗಳನ್ನು ಅವರು ಏನಂತೀರ ತಗೊಳ್ಳು ಬಾಂಡೇಜನ್ನು ಹಾಕಲಿಕ್ಕೆ ಆಗಲ್ಲ ಅಂತ. ನೆಕ್ಸ್ಟು ಸೋಲ್ಸ್ ಆಫ್ ಚಿಲ್ಡ್ರನ್, ಮಕ್ಕಳ ಆತ್ಮಗಳು ಎಲ್ಲಿರ್ತವೆ ಅಂದರೆ ಅವರ ಭವಿಷ್ಯ ಎಲ್ಲಿರುತ್ತೆ ಅಂದರೆ ಟುಮಾರೋದಲ್ಲಿ ಇರುತ್ತೆ ಅನ್ನುವಂಥದ್ದು. ಕ್ಲಿಯರ್. ನೆಕ್ಸ್ಟ್, ವೆರಿ ಗುಡ್. ನೆಕ್ಸ್ಟು ಮಕ್ಕಳೇ ಯಾವುದು ಇನ್ನೊಂದು ಯಾವುದು, ಲೈಫ್ ಅನ್ನುವಂಥದ್ದು ಡಸ್ ನಾಟ್ ಸ್ಟಾಪ್. ನೋಡಿ ಥ್ಯಾರಿಸ್ ವಿತ್ ಎಸ್ಟರ್ಡೇ. ನೋಡಿ 1 ಮಾರ್ಕು 3 ಮಾರ್ಕ್ಸಿಗೆಲ್ಲ ನಿಮಗೆ ಇಲ್ಲೇ ಕವರ್ ಆಗ್ತಾ ಇದೆ ಈ ಒಂದು ಪಾಠದಲ್ಲಿ. ನೆಕ್ಸ್ಟು ಲಿವಿಂಗ್ ಆರೋಸ್ ಅಂತ ಇದೆ. ಲಿವಿಂಗ್ ಆರೋಸ್ ಅಂತ ಹೇಳಿದರೆ ನೋಡಿ ಮಕ್ಕಳೇ, ಲಿವಿಂಗ್ ಆರೋಸ್ ನೋಡಿ, ಯು ಆರ್ ದ ಬಾಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆರ್ ಲಿವಿಂಗ್ ಆರೋಸ್ ಆರ್ ಸೆಂಟ್ ಫಾರ್ವರ್ಡ್. ಕ್ಲಿಯರ್ ಆಗಿದೆ. ಯು ಆರ್ ದ ಬಾಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆ್ಯಸ್ ಲಿವಿಂಗ್ ಆರೋಸ್ ಆರ್ ಸೆಂಟ್ ಫಾರ್ವರ್ಡ್ ಅಂದರೆ ಬಾಸ್ನಿಂದನೇ ಏನಾಗುತ್ತೆ ಇವ್ರನ್ನ ಸೆಂಟ್ ಫಾರ್ವರ್ಡನ್ನು ಮಾಡಲಾಗತ್ತೆ. ನೆಕ್ಸ್ಟು ಡಿಸೈಡ್ ಮಾಡುವಂಥವ್ರು ಯಾರು, ಪಾತನ್ನು ಡಿಸೈಡ್ ಮಾಡುವವರು ಆರ್ಚರ್ ಆಗಿರ್ತಾರೆ. ಇಲ್ಲಿ ನಾನು ನಿಮಗೆ ಒಂದು ಪೇಪರಲ್ಲಿ ಬರೆದು ಕಲಿಸ್ಬಿಡ್ತೇನೆ, ಬೇಜಾರಾಗಬೇಡಿ, ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಎಕ್ಸಾಮಿಗೆ ಫಿಕ್ಸ್ ಅನ್ನಿಸ್ತಾ ಇದೆ ನನಗೆ ಇವತ್ತು, ಪೆನ್ ಸರಿಯಿಲ್ಲ ಇದು. ನೋಡಿ ಬೌ ಅಂತ ಒಂದು ಆ್ಯರೋ ಅಂತ, ಇನ್ನೊಂದು ಯಾವುದು ಆರ್ಚರ್ ಅಂತ, ARCHER ಅಂತ ನೆನ್ಪಿಟ್ಕೊಳ್ಳಿ ಆಯಿತಾ. ಇದು ಪೇರೆಂಟ್ಸ್ ಅಂತ, PARENTS ಪೇರೆಂಟ್ಸ್ ಅಂತ. ಆ್ಯರೋ ಅಂತ ಹೇಳಿದರೆ ಲಿವಿಂಗ್ ಚಿಲ್ಡ್ರನ್ ಅಂತ. ಇದು ಗಾಡ್ ಅಂತ. ಇದನ್ನು ನೆನ್ಪಿಟ್ಕೊಳ್ಳಿ. 2 ಮಾರ್ಕ್ಸಿಗೂ ಬರ್ಬೋದು, 1 ಮಾರ್ಕಲ್ಲೂ ಬರಬಹುವ ಇದು ಏನು ಸಾಧ್ಯತೆ ಬಹಳ ಇದೆ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟು ನೋಡಿ. ಬೌ ರೆಫರ್ಸ್ ಟು ಇಲ್ಲಿ ಪೇರೆಂಟ್ಸ್ ಕೂಡ ಹೌದು. ಸ್ಟೇಬಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆ್ಯರೋ ಅಂದರೆ ಫ್ಲೈಸ್ ಅಂತ ಅರ್ಥ, ನೆನ್ಪಿಟ್ಕೊಳ್ಳಿ. ಆ್ಯರೋ ಅಂದರೆ ಮಕ್ಕಳು, ಫ್ಲೈಸ್ ಅಂತ ಅರ್ಥ. ನೆಕ್ಸ್ಟು ಪಟ ಅಂತ ಮುಂದೆ ಹೋಗ್ತಾ ಇದ್ದೀನಿ, ಇದನ್ನು ಕೇಳಲ್ಲ. ಬನ್ನಿ ಈಗ ಚಾಪ್ಟರ್ 4 ನಿಮಗೆ ಎಲ್ಲರಿಗೂ ಕೂಡ 1 ಮಾರ್ಕಿಗಿಲ್ಲ ಸರ್. ಈಗ ನಾನು ಡೈರೆಕ್ಟಾಗಿ ಸನ್ನಿ ಮಾರ್ನಿಂಗಲ್ಲಿ ಪಿಚ್ ಆಗ್ತಾಯಿದ್ದೀನಿ. ಸನ್ನಿ ಮಾರ್ನಿಂಗಿಗೆ ಬಂದೆ ನಾನು ಈಗ. ಪಟ ಅಂತ ನೆನ್ಪಿಟ್ಕೊಳ್ಳಿ. ನೋಡಿರಿ ಆಯಿತಾ. ಡೊನಾಲರ ಇದಿಷ್ಟು ಕ್ಯಾರೆಕ್ಟರ್ಸು. ಡೊನಾಲರ 70 ಇಯರ್ಸ್, ಅವಳಿಗೂ ಕೂಡ 70 ವರ್ಷ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್, 70 ವರ್ಷ. ಇವಳಿಗೆ 20 ವರ್ಷ, ಇವನಿಗೂ ಅಜ್ಜನಿಗೆ 70 ವರ್ಷ. ಕ್ಲಿಯರ್. ಇವನಿಗೆ ವಯಸ್ಸನ್ನು ಕೊಟ್ಟಿಲ್ಲ, ಕೊನಿತು ಅಂದರೆ ಅವನ ಸರ್ವೆಂಟು. ಈಗ ಇಲ್ಲಿ ಯಾವ ಪಾರ್ಕಲ್ಲಿ ಕತೆ ನಡೀತಾ ಇದೆ ಅಂತ ಎಕ್ಸಾಮಲ್ಲಿ ಕೇಳಿದರೆ ಮ್ಯಾಡ್ರಿಡ್ ಅಂತ ಬರೀರಿ, 1 ಮಾರ್ಕ್ ಕ್ವಶನ್ಸು. ನೆಕ್ಸ್ಟು ಯಾರು ಅಜ್ಜಿ ಅಂದರೆ ಡಾನಲರ ಕೈಯಲ್ಲಿ ಏನು ಹಿಡ್ಕೊಂಡು ಬಂದಿರ್ತಾಳೆ ಅಂದರೆ ಪ್ಯಾರಾಸೋಲ್ ಅಂತ ಬರೀಬೇಕು. ಪ್ಯಾರಾಸೋಲ್ ಅಂದರೆ ಏನು ಅಂತ ಕೇಳಿದರೆ ಕೇನ್ ಅಂತ ಎಕ್ಸಾಮಲ್ಲಿ ಬರೀಬೇಕು. ನೆಕ್ಸ್ಟು ಇನ್ನೊಂದು ಯಾವುದು ಬರ್ಬೋದು ಇದರಲ್ಲಿ, ನೆಕ್ಸ್ಟ್ ಇಲ್ಲಿ ಬನ್ನಿ ನೋಡಿ. ಈಗ ಎಲ್ಲಿದೆ ಬ್ರೆಡ್ ಕ್ರಮ್ಸನ್ನು ತಂದವರು ಯಾರು ಅಂತ ಇಲ್ಲಿ ಎಕ್ಸಾಮಲ್ಲಿ ಬರ್ಬೋದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಬ್ರೆಡ್ ಕ್ರಮ್ಸು ಕೈಯಲ್ಲಿ ಹಿಡ್ಕೊಂಬಂದವರು ಯಾರು ಅಂತ ಹೇಳಿದರೆ ಪೆಟ್ಟ ತಂದಿರ್ತಾಳೆ ಬ್ರೆಡ್ ಕ್ರಮ್ಸು ಕೈಯಲ್ಲಿ. ಅರ್ಥ ಆಗತ್ತಾ? ವೆರಿ ಗುಡ್. ಇದನ್ನು ಯಾರಿಗೆ ಅವರು ಬ್ರೆಡ್ ಕ್ರಮ್ಸನ್ನು ಯೂಸ್ ಮಾಡ್ತಾ ಇರ್ತಾರೆ ಅಂತ ಹೇಳಿದರೆ ಪಿಜನ್ಸ್ ಅಂತ ಬರೀಬೇಕು ಎಕ್ಸಾಮಲ್ಲಿ, ನೆನಪಿರಲಿ. ಐ ವಿಲ್ ಟರ್ನ್ ನೌ. ನೆಕ್ಸ್ಟು ಎಲ್ಲಿದೆ ಪಟ ಅಂತ ಮುಂದೆ ಹೋಗ್ಬಿಡೋಣ ನೋಡಿ. ಪಿಜನ್ಸ್ ಅಂತ ಇಲ್ಲಿದೆ, ತೋರಿಸ್ಬಿಡ್ತೇನೆ. ಬ್ರೆಡ್ ಕ್ರಮ್ಸ್ ಯಾರಿಗೆ, ಪಿಜನ್ಸ್ಗಳಿಗೆ ಅಂತ. ನೆಕ್ಸ್ಟು ಇಲ್ಲಿ ನಿಮಗೆ ಎಲ್ಲಿದೆ ಹೌ ಮೆನಿ ಪ್ರೀಸ್ಟ್ ವರ್ ಸಿಟ್ಟಿಂಗ್ ಅಂತ ನಿಮಗೆ ಇಲ್ಲಿ ಇವತ್ತು 1 ಮಾರ್ಕಲ್ಲಿ ಬರ್ಬೋದು ನೋಡಿ. ಹೌ ಮೆನಿ ಅಂತ ಕೇಳಲ್ಲ, ಅರ್ಥ ಆಯ್ತಲ್ವಾ. 3 ಪ್ರೀಸ್ಟ್, 3 ಜನ ಏನಂತೀರ ಬಿಷಪ್ಗಳು ಅಲ್ಲಿ ಸಿಟ್ಟಿರ್ತಾರೆ. ಎಲ್ಲಿ ಕೂತ್ಕೊಂಡಿರ್ತಾರೆ, ಬೆಂಚಿನ ಮೇಲೆ, ನೆನಪಿರಲಿ. ಪಾರ್ಕಲ್ಲಿ ಬೆಂಚಿನ ಮೇಲೆ. ಹೂ ಆಕ್ಯುಪೈಡ್ ಅಂತ ಕೇಳಿದರೆ 3 ಪ್ರೀಸ್ಟ್ ಆಕ್ಯುಪೈಡ್ ಅಂತ ಬರಿಬೇಕು. ಈಗ ಮುಂದೆ ತೆಗಿತಾ ಇದ್ದೀನಿ. ಇಲ್ ನೇಚರ್ಡ್ ಮ್ಯಾನ್. ನೆಕ್ಸ್ಟ್ ಪಟ. ಎಸ್. ಡಾನ್ ಗಾನ್ಜೋಲೋ ಎದರಲ್ಲಿ ತನ್ನ ನೋಡಿ ಶೂ ಪಾಲಿಷ್ ಮಾಡ್ಕೊಂಡ ಅಂದರೆ ಹ್ಯಾಂಡ್ ಕರ್ಚಿಪ್ಪು. ಇಲ್ಲಿವರೆಗೂ ಕೇಳಿಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟು ಬಹಳ ಈಸಿಯಾಗಿರುವಂಥದ್ದು. ಈಗ ನೋಡಿ ಅರಾವಾಕ ಅನ್ನುವಂಥದ್ದು ಪದೇ ಕೇಳ್ತಾ ಇದ್ದಾರೆ. ಡಾನ್ ಗಾನ್ಜೋಲೋ ಸಂಡೆಯ ದಿನ ಎಲ್ಲಿಗೆ ಹೋಗಿಬಿಟ್ಟು ತನ್ನ ಬೇಟೆಯನ್ನು ಆಡ್ತಾ ಇದ್ದ ಅಂದರೆ ಅದು ಅರಾವಾಕ ಅಂತ ಆಗಿರುತ್ತೆ.
ಕ್ಲಿಯರ್ ಎಲ್ಲರಿಗೂ ಅನಿಸುತ್ತೆ ನೋಡಿ. ವೈಲ್ಡ್ ಬೋರ್ಸ್ ಹೆಡ್ಡು ನನ್ನ ಮನೆಗೆ ಬಂದರೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಹಂದಿಯ ತಲೆ ಅಂತ ನೆನಪಿರಲಿ ಮಕ್ಕಳೇ. ಹಾಗಾಗಿ ಅವಳು ಹೇಳ್ತಾಳೆ ನನ್ನ ಮನೆಗೆ ಬನ್ನಿ ಸರ್, ನಾನು ನಿಮಗೆ ಟೈಗರ್ ಸ್ಕಿನ್ನನ್ನು ತೋರಿಸ್ತೀನಿ ಅಂತಾಳೆ. ಇದು ನೆನಪಿರಲಿ. ಇದಾದ ಮೇಲೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಬಹಳ ಇಂಪಾರ್ಟೆಂಟು ಅಂತ ಹೇಳಿದರೆ ಇಲ್ಲಿ ಇರುವಂಥದ್ದು. ಈಗ ಬನ್ನಿ ಸರ್, ಬನ್ನಿ ಮೇಡಮ್ ಹಿಡೀರಿ. ಆಲ್ ಲವ್ ಈಸ್ ಸ್ಯಾಡ್ ಅಂತ ಹೇಳಿದವರು ಯಾರು ಅಂತ ಭಾಳ ಸಲ ಕೇಳಿದ್ದಾರೆ. ಅದು ಕ್ಯಾಂಪಮರ್ ಹೇಳಿರುವಂಥದ್ದು, ನೆನಪಿರಲಿ. ನೆಕ್ಸ್ಟು ಅಮೇರಿಕಾ ಎಷ್ಟನೇ ವಯಸ್ಸಿನಲ್ಲಿ ನಮ್ಮ ಹೀರೋ ಹೋಗಿರ್ತಾರೆ ಅಂದರೆ ಅಟ್ ದ ಏಜ್ ಆಫ್ 6 ಅಂತ. ಎಲ್ಲಿದೆಪ್ಪ, ಸಿಗ್ತಾ ಇಲ್ಲ ಕಣ್ರು. ಅಟ್ ದ ಏಜ್ ಆಫ್ 6 ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಬೆಕ್ಕರ್ ಅನ್ನುವನು ನೋಡಿ ಆಯಿತಾ, ನೋಡಿ ಅಮೇರಿಕಾ ಅಂತ ಇಲ್ಲಿದೆ. ಅಮೇರಿಕಕ್ಕೆ ಯಾವ ನೋಡಿ ಸಿಕ್ತಲ್ವ, ಅಟ್ ದ ಏಜ್ ಆಫ್ 6 6ನೇ ವಯಸ್ಸಲ್ಲಿ ಅವನು ಹೋಗಿರ್ತಾನೆ. ಕ್ಲಿಯರ್. ಅಮೇರಿಕಕ್ಕೆ ಎಷ್ಟನೇ ವಯಸ್ಸಲ್ಲಿ ಹೋಗಿದ್ದ ಅಂತ ಹೇಳ್ತಾನೆ, 6ನೇ ವಯಸ್ಸಲ್ಲಿ ಅಂತ. ಯಾರ ಜೊತೆ ಅಂತ ಅವಳು ಡೈಲಾಗ್ ಹೊಡಿತಾಳೆ, ಕೊಲಂಬಸ್ ಅಂತ. ಇದು ನೆನ್ಪಿಟ್ಕೊಳ್ಳಿ ಈಗ ಆಯಿತಾ. ನೆಕ್ಸ್ಟ್ ನೋಡಿ, ವೆಲೆನ್ಸಿಯಾ ಅನ್ನುವಂಥದ್ದು ಅವನ ಊರಿನ ಹೆಸರು. ಯಾರ್ದು? ಡಾನ್ ಗಾನ್ಜಲೋದು ಆಯಿತಾ. ನೋಡಿ ಇಲ್ಲಿ ನಿಮಗೆ ಸುಳ್ಳು ಹೇಳ್ದಂಗಾದರೆ ಇಲ್ಲೇ ತೋರಿಸ್ಕೊಡ್ತೇನೆ ಮಕ್ಕಳೇ. ಫೋಕಸ್ ಮಾಡಿರಿ ಲಾಸ್ಟ್ ಲೈನ್ ನೋಡಿ. ನೇಟಿವ್ ಪ್ಲೇಸ್ ಅಂತ ಇದೆ. ಯಾರ ನೇಟಿವ್ ಪ್ಲೇಸು? ಡಾನ್ ಗಾನ್ಜಲೋ ನೇಟಿವ್ ಪ್ಲೇಸು ವೆಲೆನ್ಸಿಯಾ ಆಗಿರುತ್ತೆ. ಅವನು ನೇಟಿವ್ ಪ್ಲೇಸ್ ಆಗಿರುತ್ತೆ. ಮುಂದೆ ಹೋಗೋಣವಾ? ವೆರಿ ಗುಡ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ನೋಡಿ ಇವಳ ಊರಿನ ಹೆಸರೇನು? ಮ್ಯಾರಿಸೆಲ್ಲಾ ಅಂತ ನೆನ್ಪಿಟ್ಕೊಳ್ಳಿ. ಯಾರ್ದು? ಡಾನಲಾರದು ಮ್ಯಾರಿಸೆಲ್ಲಾ ಅಂತ ಆಯಿತಾ. ನೆಕ್ಸ್ಟು ಅವಳಿಗೆ ಊರಲ್ಲಿ ಎಲ್ಲ ಏನಂತ ಕರೀತಾ ಇರ್ತಾಳೆ? ಲಾರೆಂಟ್ ಅಂತ ಹೇಳ್ತಾ ಇರ್ತಾಳೆ. ಅವಳಿಗೆ ಒಂದು ಪೆಟ್ ನೇಮ್ ಇರುತ್ತೆ. ಏನು ಅಂದರೆ ಸಿಲ್ವರ್ ಮೇಡನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಯಾರ್ದು? ಡೊನಾಲಾರದು. ಫೋಕಸ್ ಮಾಡಿರಿ. ಡೊನಾಲಾರದು ಸಿಲ್ವರ್ ಮೇಡನ್ ಅನ್ನುವಂಥದ್ದು ಆಗಿರುತ್ತೆ. ನೆಕ್ಸ್ಟು ಈಗ ಮುಂದೆ ಹೋಗೋಣವಾ? ಇದು ನಿಮಗೆ ಪದೇ ಪದೇ ಕೇಳುತ್ತಿರುವಂತಹ ಒಂದು ಪ್ರಶ್ನೆ. ಏನು ಅಂತ ಹೇಳಿದರೆ ಅವಳ ಸೌಂದರ್ಯವನ್ನು ಯಾವ ರೀತಿಯಾಗಿ ಅವನು ಹೊಗಳುತ್ತಾನೆ ಅಂತ. ಅದಕ್ಕೆ ಇದೇ ಆನ್ಸರು ಆಯಿತಾ. ಅವಳನ್ನು ನೆನೆಸ್ಕೊಂಡು ನೆಕ್ಸ್ಟು ಇನ್ನೊಂದು ನೆನ್ಪಿಟ್ಕೊಳ್ಳಿ. ಯಾರನ್ನು ಕುರಿತು ಒಂದು ಸುಳ್ಳು ಕಥೆಯನ್ನು ಇವನು ನರೇಟ್ ಮಾಡ್ತಾನೆ ಅಂದರೆ ಕಝಿನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಕ್ಲಿಯರ್. ಹಾಗಿದ್ರೆ ಯಾರನ್ನು ನೋಡಿ ಅವರ ಮನೆಯಲ್ಲಿ ಅವಳಿಗೆ ಮದುವೆ ಮಾಡಿಸ್ಬೇಕು ಅಂತ ಇರ್ತಾರೆ? ಮರ್ಚೆಂಟಿಗೆ. ಇದು ಕೂಡ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಮರ್ಚೆಂಟಿಗೆ ಮದುವೆ ಮಾಡಿಸ್ಬೇಕು ಅಂತ ಇರ್ತಾರೆ ಅವರ ಮನೆಯಲ್ಲಿ. ನೆಕ್ಸ್ಟು ಮುಗೀತಲ್ವ ಇಲ್ಲಿಗೆ ಇದು. ಬನ್ನಿ ಈಗ ನೆಕ್ಸ್ಟು ಈಗ ಇರುವಂಥದ್ದು ಬಹಳ ಇಂಪಾರ್ಟೆಂಟ್. ಇದು ಈಗ ನೋಡ್ಕೊಳ್ಳಿ ಮಕ್ಕಳೇ. ಎಲ್ಲಿ ಸತ್ತೋಗ್ತಾನೆ ಅಂತ ಅವರು ಕೇಳಿದರೆ ಆಯಿತಾ, ವಿಶ್ವ ಫ್ಲ್ಯಾಗ್ ಆಫ್ ದಿ ಆಫ್ರಿಕಾದಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಸ್ಪೇನ್ ಫ್ಲ್ಯಾಗನ್ನು ಕೈಯಲ್ಲಿ ಇಟ್ಕೊತಾನೆ ಅಂತ. ಇಷ್ಟೇ, ಮತ್ತೇನು ಬರೋಲ್ಲ ಇಲ್ಲಿ. ನೆಕ್ಸ್ಟು ಎಲ್ಲಿದೆ? ಮುಗೀತು ಅಂದ್ಕೊಂಡಿದ್ದೀನಿ ಇದರದ್ದು ಅಷ್ಟು ಕೂಡ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಕೊನೆಯದಾಗಿ ಅವಳು ತನ್ನ ಕೈಯಿಂದ ಏನನ್ನು ಬಿಡಿಸಿಕೊಳ್ಳುತ್ತಾಳೆ ಅಂತ. ಯಾರು? ವಾಯ್ಲೆಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹುಡುಕ್ಲಿಕ್ಕೆ ಸಮಯ ಇಲ್ಲ, ನಾನು ಭಾಳ ಮುಂದೆ ಹೋಗ್ತಾ ಇದ್ದೀನಿ. ವೆನ್ ಯು ಆರ್ ವರ್ಲ್ಡಿಗೆ ಬಂದೆ. ವೆನ್ ಯು ಆರ್ ವರ್ಲ್ಡು ನಿಮಗೆ 1 ಮಾರ್ಕ್ಗೂ ಇಲ್ಲ 2 ಮಾರ್ಕ್ಗೂ ಇಲ್ಲ, ಡೈರೆಕ್ಟಾಗಿ 3 ಮಾರ್ಕ್ಸಿಗಿದೆ. ಈಗ ನಾನು ಚಾಪ್ಟರ್ 7 ಕಡೆಗೆ ಹೋಗ್ತಾ ಇದ್ದೀನಿ. ಗಾರ್ಡನರಲ್ಲಿ 1 ಅಂಕದ ಪ್ರಶ್ನೆ ಏನು ಬರ್ಬೋದು ಅಂತ ಇವತ್ತು ನಾವು ಗೆಸ್ಸಿಂಗ್ ಮಾಡೋದಾದರೆ ಗಾರ್ಡನರ್ 1 ಮಾರ್ಕ್ಸ್ ಸಿಗಿದೆಯಾ? ಚಾಪ್ಟರ್ 7 ಇದೆ ನೋಡಿ ಚನ್ನರಾಯಪಟ್ಟಣ ಅಂತ ಅವನ ಆಯಿತಾ. ನೆನ್ಪಿಟ್ಕೊಳ್ಳಿ, ಚನ್ನರಾಯಪಟ್ಟಣ ಅಂತ. ತನ್ನ ಬಗಲಲ್ಲಿ ಏನನ್ನು ಅವನು ಸಿಗಿಸ್ಕೊಂಡಿರ್ತಾನೆ ಅಂದರೆ ನ್ಯೂಸ್ ಪೇಪರ್ ಅಂತ ನೆನ್ಪಿಟ್ಕೊಳ್ಳಿ. ಹೂ ವಾಸ್ ಎ ಲೇಬರರ್, ಓವರ್ಸೀರ್, ಫಿಲಾಸಫರ್ ಅಂತ ಇವತ್ತು ಡ್ಯಾಶಸಲ್ಲಿ ಕೇಳಿದರೆ ಅದು ಗಾರ್ಡನರ್ ಆಗಿರ್ತಾನೆ. ನೆಕ್ಸ್ಟು ಇದು ಓನರ್ ಬಿಕಮ್ ವಾಟ್ ಅಂತ ಕೇಳ್ಬೋದು ನಿಮಗೆ ಇವತ್ತು. ಅದು ಲೆದರ್ಜಿಕ್ ಅಂತ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ, ಇದು ಭಾಳ ಸಲ ಕೇಳ್ತಾ ಇದ್ದಾನೆ. 10 ಎಕರೆ 10 acres ಆಫ್ ವೆಟ್ಲ್ಯಾಂಡು ತಮ್ಮನ ನಂತರ ಸ್ಟಾರ್ಟಿಂಗಲ್ಲಿರುತ್ತೆ. ನಂತರದಲ್ಲಿ ಅದು 1000 ಆಗುತ್ತೆ. ಎಲ್ಲಿದೆ? ಸ್ವಲ್ಪ ಹುಡುಕಬೇಕು ಆಯಿತಾ. 1000 ಕೊಂಡ್ರು. ಬನ್ನಿ. ನೋಡಿ ಈಗ ತಮ್ಮನ ಹತ್ರ ಎಷ್ಟಿದೆ? 1000 ಎಕರೆ ಲ್ಯಾಂಡ್ ಬರುತ್ತೆ. ಇವನ ಹತ್ರ 800 ಇರುತ್ತೆ. ಬಸವಣ್ಣನ ಹತ್ರ ನೆನ್ಪಿಟ್ಕೊಳ್ಳಿ ಮಕ್ಕಳೇ. 1000 ಯಾರ ಹತ್ರ ಇರುತ್ತೆ? ತಮ್ಮಣ್ಣನ ಬಳಿನಲ್ಲಿರುತ್ತೆ. ಬಸವಣ್ಣನ ಹತ್ರ 800 ಇರುತ್ತೆ. ಫೋರ್ಸಬುಲ್ಲಾಗಿ ಏನು ಮಾಡ್ತಾನೆ ಅಂದರೆ ಬಸವಯ್ಯ 200 ಎಕರೆಯನ್ನು ಕಬಳಿಸಿಕೊಳ್ಳುತ್ತಾನೆ. ನೆನ್ಪಿಟ್ಕೊಳ್ಳಿ. ಇವತ್ತು ಇದೆಲ್ಲ ವಿಸಿಬಲ್ ಕಾಂಪಿಟೇಷನ್ ಅಂತ. ಇವತ್ತಿದು 1 ಮಾರ್ಕ್ಸಿಗೆಲ್ಲ ಬರುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟು ಏನನ್ನು ತಮ್ಮಣ್ಣ ಕಾಂಪೋಸ್ ಮಾಡ್ತಾನೆ ಅಂದರೆ ಬ್ಯಾಲೆಟ್ಸ್ ಅಂತ ಬರೀರಿ, ನೆನಪಿರಲಿ. ನಾನೀಗ ಟರ್ನ್ ಮಾಡ್ತಾಯಿದ್ದೀನಿ. ಓನ್ಲಿ ಐ ಆಮ್ ಫೋಕಸಿಂಗ್ ಇನ್ ದಿಸ್ ವಿಡಿಯೋ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ ಕ್ವಶನ್ಸು. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹೂ ವಾಸ್ ಫೆಲಿಸಿಟೇಟೆಡ್. ನಾನು ನಿಮಗೆ ಡೈರೆಕ್ಟಾಗಿ ಕ್ವಶನ್ ಹೇಳ್ತಾ ಇಲ್ಲ, ಅರ್ಥ ಆಗುತ್ತೆ ನಿಮಗೆ. ಹೂ ವಾಸ್ ಫೆಲಿಸಿಟೇಟೆಡ್ ಆ್ಯಸ್ ಎ ಬೆಸ್ಟ್ ಪೋಯೆಟ್ ಆಫ್ ದಟ್ ಎರಾ ಅಂತ ಕೇಳಿದರೆ ನೆನ್ಪಿಟ್ಕೊಳ್ಳಿ, ಅದು
ನೋಡಿ ಬೆಸ್ಟ್ ಪೊಯೆಟ್ ಅಂತ ಇದೆ, ಅದು ತಮ್ಮಣ್ಣ ಆಗಿರ್ತಾನೆ. ತಮ್ಮಣ್ಣ. ಕ್ಲಿಯರ್. ಸತ್ತವರು ಯಾರು ಅಂತ ಕೇಳಿದರೆ ಇಲ್ಲಿ ಬಸವಯ್ಯ ಅಂತ ಬರೀಬೇಕು. ಬಸವಯ್ಯ ನೋಡಿ ಪಾಸ್ಡ್ ಅವೇ ಅಂತ ಇದೆ ನೋಡ್ಬೋದು. ಬಸವಯ್ಯ ಪಾಸ್ಡ್ ಅವೇ. ಸತ್ತವ್ರು ಯಾರು? ಬಸವಯ್ಯ. ಕ್ಲಿಯರ್, ಮುಗೀತು ಆಯಿತಾ. ನೆಕ್ಸ್ಟು ಏನಂತೀರಾ ಸರ್ ವೆಂಜಿ ಫುಲ್ ಲೆನ್ಸ್ ಅಂತ ಭಾಳ ಸಲ ಕೇಳ್ತಾ ಇದ್ದೇನೆ. ವೆಂಜಿ ಫುಲ್ ಲೆನ್ಸ್ ಅಂತ 4 ಮಾರ್ಕ್ಸಲ್ಲಿ ಕ್ವಶನ್ ಬಂದರೆ ವಿಸಿಬಲು ಇನ್ವಿಸಿಬಲ್ ಎರಡೂ ಸೇರಿ ಆನ್ಸರ್ ಬರೆದರೆ 4ಕ್ಕೆ 4 ಮಾರ್ಕ್ಸ್ ಸಿಗುತ್ತೆ. ಒಂದು ಲೋಕಯ್ಯ ಅಂತ ಒಂದು ನ್ಯೂ ಕ್ಯಾರೆಕ್ಟರ್ ಇದೆ. ಲೋಕಯ್ಯನ ನಮ್ಮ ಮಗ, ಅವನಿಗೆ ಆರಾಮಿರಲ್ಲ, ಜ್ವರ ಬಂದಿರುತ್ತೆ, ಫೀವರ್ ಅಂತ ನೆನ್ಪಿಟ್ಕೊಳ್ಳಿ. ಮುಗೀತು ಸರ್ ಈ ಪಾಠದಲ್ಲಿ. ಈಗ ನಾವು ಚಾಪ್ಟರ್ 9ನಲ್ಲಿದ್ದೀವಿ ಮಕ್ಕಳೇ. ಚಾಪ್ಟರ್ 8 1 ಮಾರ್ಕ್ಸಿಗಿಲ್ಲ, 2 ಮಾರ್ಕ್ಸಿಗೂ ಇಲ್ಲ, 3 ಮಾರ್ಕ್ಸಿಗಿದೆ ಹೇಳಿದ್ದೀನಿ. ಚಾಪ್ಟರ್ 9ನಲ್ಲಿದ್ದೀವಿ, ಬಹಳ ಈಸಿ. ಇದರಲ್ಲಿ 1 ಮಾರ್ಕ್ಸಿಗೆ ಕ್ವಶನ್ ಏನು ಬರ್ಬೋದು ಅಂತ ಹೇಳಿದರೆ, ಐ ಬಿಲೀವ್ ದಟ್ ಯಾವುದು ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಈ ಒಂದು ಪಾಠದಲ್ಲಿ ಗ್ರಿಮ್ಮಿ ಫೇರಿ ಟೇಲ್ಸ್ ನೋಡಿ. ಫಸ್ಟ್ ಅವನು ಓದಿದ್ದು ಎಲ್ಲಿ ಅಂತ ಕೇಳಿದರೆ ಗ್ರಿಮ್ಮಿ ಫೇರಿ ಪುಸ್ತಕದ ಹೆಸರಿದು. ಯಾವ ಪುಸ್ತಕ ಅಂದರೆ ಗ್ರಿಮ್ಮಿ ಫೇರಿ ಟೇಲ್ಸ್ ಅಂತ. ಯಾವ ವರ್ಷನ್ ಅಂದರೆ ಇಂಗ್ಲೀಷ್ ವರ್ಷನಲ್ಲಿ ಅದು ಇರುತ್ತೆ ಅಂತ. ಮಕ್ಕಳೇ ನಾನು ಭಾಳ ಹೈ ಸ್ಪೀಡಲ್ಲಿ ಹೋಗ್ತಾಯಿದ್ದೀನಿ, ಬೇಜಾರಾಗಬಾರ್ದು ಆಯಿತಾ. ನೆಕ್ಸ್ಟು ನೋಡಿ ಇದನ್ನು ಭಾಳ ಸಲ ಕೇಳ್ತಾ ಇದ್ದಾನೆ. ಯಾವುದು ಬ್ಲೈಂಡ್ನೆಸ್ ಅನ್ನುವಂಥದ್ದು ಏನು ಅಂತ ಕೇಳ್ತಾ ಇದ್ದಾನೆ. ಅದು ನನ್ನ ವೇ ಆಫ್ ಲೈಫ್ ಅಂತ ಹೇಳ್ತಾನೆ ಆಯಿತಾ. ಇಷ್ಟೇ ಆನ್ಸರು. ನೆಕ್ಸ್ಟು ಇದು ಭಾಳ ಸಲ ಕೇಳ್ತಾ ಇದ್ದಾನೆ, ಎಲ್ಲರಿಗೂ ಕೂಡ ಬರೀಲಿಕ್ಕೆ ಬರ್ತಾ ಇಲ್ಲ ಆಯಿತಾ. ಯಾವುದು ಗೋತೆ ಅಂತ ಇದೆ ಇಲ್ಲಿ, ಗೋತೆ ಅಂತ. ಗೋತೆ ಏನಂತ ಹೇಳ್ತಾನೆ ಅಂದರೆ ಈ ವರ್ಡನ್ನು ಅವನು ಹೇಳ್ತಾನೆ. ಆಲ್ ದ ಥಿಂಗ್ಸ್ ವಿಚ್ ಇಸ್ ನಿಯರ್ ಬಿಕಮ್ಸ್ ಫಾರ್ ಅಂತ. ಅಲೆ ನಾಹೆ ವರ್ಡೆ ಅಂತ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಇದರಲ್ಲೇ ಹೂಮರ್ ಅಂತ ಇದೆ. ಹೂಮರು ಯಾವ ಒಂದು ಗ್ರಂಥವನ್ನು ಬರೀತಾನೆ ಅಂದರೆ ದಿ ಒಡಿಸಿ ಅನ್ನುವಂಥ ಗ್ರಂಥವನ್ನು ಬರೀತಾನೆ. ಯಾವ ಡೈಲಾಗು? ದಿ ಗಾಡ್. ಇಷ್ಟೇ ನೆನ್ಪಿಟ್ಕೊಳ್ಳಿ, ದಿ ಗಾಡ್ ರೋಟ್ ಅಂತ ಆಯಿತಾ. ನೆಕ್ಸ್ಟು ಟರ್ನ್ ಮಾಡ್ತಾಯಿದ್ದೀನಿ ಪೇಜು. ಇದು ಬರೀ ಒಂದು ಸಲ ನೋಡಿದರೆ ಸಾಕು ಸರ್, ಗಟ್ಟು ಹೊಡಿಯೋ ಅವಶ್ಯಕತೆ ಇಲ್ಲ. ಯಾವ ಲೈಬ್ರರಿಯಲ್ಲಿ ಸುಟ್ಟು ಹೋಗುತ್ತೆ ಅಂತ ಕೇಳ್ಬೋದು 1 ಮಾರ್ಕ್ಸಿಗೆ. ಅದು ಅಲೆಕ್ಸಾಂಡ್ರಿಯಾ ಲೈಬ್ರರಿ ಆಗಿರುತ್ತೆ. ಸ್ಪೆಂಗ್ಲರು ಏನು ಮಾಡ್ತಾ ಇದ್ದಾನೆ, ಒಂದು ಬರೀತಾನೆ ಏನು ಅಂದರೆ ಡಿಕ್ಲೈನ್ ಆಫ್ ದಿ ವೆಸ್ಟ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾನೆ ನೋಡ್ಬಿಟ್ಕೊಳ್ಳಿ. ಸ್ಪೆಂಗ್ಲರು ಡಿಕ್ಲೈನ್ ಆಫ್ ದಿ ವೆಸ್ಟ್ ಅಂತ. ಹಾಗಿದ್ರೆ ಜಾರ್ಜ್ ಬರ್ನಾರ್ಡ್ ಶಾ ಏನಂತ ಹೇಳ್ತಾರೆ ಅಂದರೆ ಎವ್ರಿ ಬುಕ್ ವರ್ತ್ ರೀರೈಟ್ ಹ್ಯಾಸ್ ಬೀನ್ ರಿಟನ್ ಬೈ ದ ಸ್ಪೀಟ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನಾನೀಗ ಭಾಳ ಸ್ಪೀಡಾಗಿ ಹೋಗ್ತಾ ಇದ್ದೇನೆ. ಪೋಯೆಟ್ರಿ ಅಂತ ಇದೆ. ಪೋಯೆಟ್ರಿ ಅನ್ನುವಂಥದ್ದು ಅನ್ಎಕ್ಸ್ಪ್ಲೇನಬಲು, ಇನ್ಕಾಂಪ್ರಹೆನ್ಸಬಲು ನೋಡಿ, ನಾಟ್ ಇನ್ಕಾಂಪ್ರಹೆನ್ಸಬಲ್ ನೆನಪಿರಲಿ. ಇದು ಮ್ಯಾಜಿಕಲು, ಮಿಸ್ಟೀರಿಯಸ್ ಆಯಿತಾ. ಇದಿಷ್ಟು 4 ಪಾಯಿಂಟ್ ನೆನಪಿಟ್ಕೊಂಡ್ರೆ ಆಯಿತು. ಎಂತಹ ಆ್ಯಕ್ಟು ಅಂತ ಡ್ಯಾಶಿಗೆ ಬಂದರೆ ಇವತ್ತು ಎಸ್ಥೆಟಿಕ್ ಆ್ಯಕ್ಟ್ ಅಂತ ಬರೀರಿ. ಇನ್ನೊಂದು ಹೆಸರು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಮಿಲಿ ಡಿಕಿನ್ಸನ್ ಅಂತ ಇದೆ. ಅವಳು ಏನು ಹೇಳ್ತಾಳೆ ಅಂದರೆ ಜೆಂಟ್ಲ್ಮೆನ್ ಆ್ಯಂಡ್ ಲೇಡೀಸ್ ಅಂತ ಹೇಳಿದವರು ಯಾರು? ಆ ಹೆಣ್ಣು ಇಮಿಲಿ ಡಿಕಿನ್ಸನ್ ಅಂತ. ನೆಕ್ಸ್ಟು ನಾನು ಇದು ಪಾಠ ಮುಗೀತು ಸರ್. ಈಗ ನಾನು ಎದರಲ್ಲಿದ್ದೀನಿ ಅಂತ ಹೇಳಿದರೆ ಮೆಟಾಫಾರ್ಸಲ್ಲಿದ್ದೀನಿ. ಈಗ ನೋಡ್ಬೋದು, ಇದನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾನೆ. ಯಾವುದು ಬರೀರಿ ಅಂತ ಕೇಳಲ್ಲ, ಆಡ್ ಒನ್ನನ್ನು ಪಿಕ್ ಮಾಡಿ ಅಂತ. ಸ್ಟಾರ್ಸ್ ಆ್ಯಂಡ್ ಐಸ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಫ್ಲವರ್ಸ್ ಆ್ಯಂಡ್ ವುಮೆನ್ಸು ಕೊಟ್ಟಿದ್ದಾರೆ ಆಯಿತಾ. ಹಾಗೂ ಡೆತ್ ಆ್ಯಂಡ್ ಸ್ಲೀಪು ಕೂಡ ಕೊಟ್ಟಿದ್ದಾರೆ, ಲೈಫ್ ಆ್ಯಂಡ್ ಡ್ರೀಮು ಈ 5 ಕೊಟ್ಟಿದ್ದಾರೆ. 1 2 3 4 5 ಈ 5 ಬಿಟ್ಟು ಅವನು ಯಾವುದಾದ್ರು ಬೇರೆದು ಹೊಸದು ಮೆಟಾಫಾರ್ ಕೊಟ್ಟಿದ್ದಾರೆ, ಇದು ಇಲ್ಲ ಆಡ್ ಅಂತ ಹಾಕಿ ತಗೊಳ್ಳು ಪಿಕ್ ಮಾಡಿ ಒಗಿಬೇಕು. ಇದನ್ನು ಭಾಳ ಸಲ ಕೇಳ್ತಾ ಇದ್ದಾನೆ ನೋಡಿ. ಮ್ಯಾಚ್ ದ ಫಾಲೋಯಿಂಗಲ್ಲಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಸ್ಟಾರ್ಟ್ ಮಾಡೋಣವಾ ನೋಡಿ. ಈಗ ಟೆಲಿಫೋನ್ ಅನ್ನುವಂಥದ್ದು ವಾಯ್ಸ್ ಅಂತ ಎಕ್ಸ್ಟೆನ್ಷನ್. ಕ್ಲಿಯರ್. ಟೆಲಿಸ್ಕೋಪ್ ಅಂತ ಕೊಟ್ಟರೆ ಅದು ಮೈಕ್ರೋಸ್ಕೋಪು ಅಂತ, ಅದು ಸೈಟಿಗೆ ಅಂತ, ಕಣ್ಣಿಗೆ ಅಂತ. ಸಾಡ್ ಅಂದರೆ ಅದು ನಮ್ಮ ಕೈಗೆ ಅಂತ, ಆರ್ಮ್ಸ್ ಅಂತ. ಇಷ್ಟು ಕ್ಲಿಯರ್. ಬುಕ್ಸ್ ಅನ್ನುವಂಥದ್ದು ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ ಅಂತ. ಇಷ್ಟು ಬಿಟ್ಟರೆ ಮತ್ತೇನು ಬರಲ್ಲ. ಮುಗೀತು ಸರ್ ಈ ಪಾಠನೂ ಕೂಡ. ನಾವೀಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾಯಿದ್ದೀವಿ. ಚಾಪ್ಟರ್ 10 ನಿಮಗೆ ಬರೀ 3 ಮಾರ್ಕ್ಸಿಗಿರೋದು. ಜಪಾನಿಗೆ ಈಗ ಬಂದ್ವಿ. ಜಪಾನಲ್ಲಿ ಏನು ಕೇಳ್ಬೋದು ಇವತ್ತು 1 ಮಾರ್ಕ್ಸಿಗೆ ಅಂತ ಪಟ ಮುಗಿಸ್ಕೊಟ್ಬಿಡ್ತೀನಿ. ಬನ್ನಿ ಈಗ ಬೇಜಾರಾಗ್ಬೇಡ್ರ ಆಯಿತಾ. ಜಪಾನಲ್ಲಿ ಏನು ಕೊಡ್ಬೋದು ಅಂತ ಹೇಳಿದರೆ ನೋಡಿ, ಇದು ಭಾಳ ಸಲ ಕೇಳ್ತಾ ಇದ್ದಾರೆ. ಟೆಲಿಫೋನ್ ರಿಸೀವರ್ ಅಂತ ಹೇಳಿದರೆ ಕ್ಯಾಸ್ಟಲ್ ಅಂತ ಬರೀಬೇಕು, ನೆನಪಿರಲಿ. ಇಲ್ಲಿ ಮ್ಯಾನಿಯಾ ಅಂತ ಇದೆ. ಮ್ಯಾನಿಯಾ ಜಪಾನಲ್ಲಿ ಏನು ಅಂದರೆ ಕ್ರೇಜ್ ಅಂತ. ಕ್ರೇಜ್ ಏನು ಅಂತ ಹೇಳಿದರೆ ಅದು ಬೋವಿಂಗ್ ಆಗಿರುತ್ತೆ, ನೆನಪಿರಲಿ ಮಕ್ಕಳೇ. ಬೋವಿಂಗ್ ಆಗಿರುತ್ತೆ. ಕರ್ಟಸಿ ಅನ್ನುವಂಥದ್ದು ಆ್ಯಕ್ಟ್ ಮಾಡ್ತಾ ಇದೆ, ಡಬಲ್ ಆ್ಯಕ್ಟು. ಅದೇನು ಅಂತ ಹೇಳಿದರೆ ಪ್ರೈವಸಿ ಅಂತ. ಇಲ್ಲೇ ಇದೆ, ನಿಮಗೆ ಎಲ್ಲದು ಕೂಡ ಗೊತ್ತಾಗುತ್ತೆ. ವೆಲ್ ಮ್ಯಾನರ್ಡ್ ಪೀಪಲ್ ಯಾರು ಅಂತ ಇವತ್ತು 1 ಮಾರ್ಕ್ಸಲ್ಲಿ ಬಂದರೆ ಆಯಿತಾ. ಸ್ವಲ್ಪ ಫೋಕಸ್ ಮಾಡಿರಿ. ವೆಲ್ ಮ್ಯಾನರ್ಡ್ ಪೀಪಲ್ ಯಾರು ಅಂತ ಬಂದರೆ ಅದು ಜಪಾನೀಸ್ ಆಗಿರ್ತಾರೆ, ನೆನಪಿರಲಿ ನಿಮಗೆ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಮುಗೀತು ಕಣ್ರಿ. ಎಲ್ಲಿದೆ ಎಸ್ಕಲೇಟರ್. ಹಾಂ, ಮದರು ತನ್ನ ಏನಂತೀರ ತಗಳು ತಾಯಿಯಂದಿರು ನೋಡಿ ಮಕ್ಕಳನ್ನು ಆಯಿತಾ, ತಮ್ಮ ಮಕ್ಕಳನ್ನು ಚಿಕ್ಕ ಬೇಬೀಸ್ಗಳನ್ನು ತಮ್ಮ ಬೆನ್ನಿನ ಹಿಂದೆ ಎದರಲ್ಲಿ ಕುಂದಿರ್ಸ್ಕೊಂಡಿದ್ದಾರೆ ಅಂದರೆ ಸ್ಯಾಡಲ್ಸ್ ಅಂತ ಬರೀಬೇಕು, ನೆನಪಿರಲಿ. ನೆಕ್ಸ್ಟು ನೋಡಿ, ಬೌವಿಂಗ್ ಗರ್ಲ್ಸ್ಗಳನ್ನು ಇಲ್ಲಿ ಎಸ್ಕಲೇಟರ್ಸ್ಗಳಲ್ಲಿ ಅಪಾಯಿಂಟ್ ಮಾಡಿರ್ತಾರೆ ದೊಡ್ಡ ಶಾಪಿಂಗ್ ಮಾಲ್ಸ್ಗಳಲ್ಲಿ, ನೆನಪಿರಲಿ. ಬೌವಿಂಗ್ ಗರ್ಲ್ಸ್. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಬರಬಹುದಾದ ಚಾನ್ಸಸ್ಸು ನೋಡಿ.
ಆಯಿತಾ ಯಾರನ್ನು ಭೇಟಿ ಮಾಡ್ತಾನೆ ಎಲ್ಲಿ ಅಂತ ಕೇಳಿದರೆ ಪಾರ್ಟ್ಸ್ ಆಫ್ ನಾರಾ ಅಂತ ಆಯಿತಾ NARA ಅಂತ ಎಲ್ಲಿದೆ ಇಲ್ಲಿದೆ ನೋಡಿ. ನಾರಾ ಅಂತ ಒಂದು ಪಾರ್ಕಲ್ಲಿ ಡೀರನ್ನು ಜಾರ್ಜ್ ಮೈಕ್ಸು ಮೀಟ್ ಮಾಡ್ತಾನೆ. ನೆಕ್ಸ್ಟು ಇಲ್ಲಿ ಏನಂತೀರ ತಗಳು ಸ್ಯಾವೇಜಸ್ ಅಂತ ಇದನ್ನು ನೆನ್ಪಿಟ್ಕೊಳ್ಳಿ. ಜಪಾನೀಸು ಒಂದೇ ಸಲ ಎಲ್ಲಿ ಅಂತ ಹೇಳಿದರೆ ಬಸ್ ಸ್ಟಾಪ್ ಪ್ಲೇಸಸ್ಗಳಲ್ಲಿ ಅಂತ. ಆಯಿತಾ ಮುಂದೆ ಹೋಗೋಣವಾ? ವೆರಿ ಗುಡ್. ನೋಡಿ ಇಲ್ಲೇ ಇದೆ ಬಸ್ ಸ್ಟಾಪ್ ಅಂತ. ನೆಕ್ಸ್ಟು ಡಿಸ್ಗಸ್ಸಿಂಗ್ ನಾಯ್ಸನ್ನು ಮಾಡಬೇಕಾಗತ್ತೆ, ಅಥವಾ ಇದನ್ನು ನಾವು ಇನ್ನೊಂದು ಏನಂತೀರ ತಗಳು ಫಿಯರ್ಫುಲ್ ನಾಯ್ಸ್ ಅಂತ ಕರಿತೀವಿ ಈಟಿಂಗ್ ಸೂಪ್ ಸಮಯದಲ್ಲಿ ಅಂತ. ಹಾಗಿದ್ರೆ ಬ್ರೆಜಿಲಲ್ಲಿ ಏನು ಬರ್ಬೋದು ಇವತ್ತು 1 ಮಾರ್ಕ್ಸಿಗೆ ಅಂತ ಹೇಳಿದರೆ, ಯಾವ ಸ್ಟ್ರೀಟ್ಸ್ಗಳನ್ನು ಡೆಕೋರೇಷನ್ ಮಾಡಬೇಕು ಅಂದರೆ ಕೋಪಕ ಬಣ್ಣ ಅಂತ ನೆನಪಿರಲಿ ನಿಮಗೆ. ಗ್ರೇ ಪೇಮೆಂಟ್ಸ್ ಆಯಿತಾ. ಬ್ಯೂಟಿಫುಲ್ ಎದರಿಂದ ಮಾಡ್ತಾರೆ ಅಂದರೆ ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸಾಯಿಕ್ಗಳಿಂದ ಅಂತ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದರಲ್ಲಿ ಬರುವಂಥದ್ದು ಯಾರ ಲೈಫು ಬಹಳ ಡೇಂಜರಸ್ ಆಗಿದೆ ಅಂತ. ಡೇಂಜರಸ್ಸನ್ನು ಇಂಗ್ಲೀಷಲ್ಲಿ ಹಜಾರ್ಡಸ್ ಅಂತ ಕರೀತಾರೆ. ಆಯಿತಾ. ಈ ಯಾರ ಜೀವನ ಭಾಳ ಡೇಂಜರ್ ಅಂತ ಹೇಳಿದರೆ ಅದು ಪೆಡಿಸ್ಟರಿಯನ್ ಜೀವನ ಆಗಿರುತ್ತೆ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ 100% ನಿಮಗೆ ಹೆಲ್ಪ್ ಆಗುವಂಥ ಒಂದು ಪ್ರಶ್ನೆ ಇಲ್ಲಿ ಯಾವುದು ಅಂತ ಹೇಳಿದರೆ ನೋಡಿ ಈಗ. ಆಯಿತಾ ಎಲ್ಲಿದೆ ಹಾಂ, ಹಂಟರ್ ಅಂತ ಇದೆ. ಹಂಟರ್ ಅಂದರೆ ಡ್ರೈವರ್ ಅಂತ ನೋಡಿ. ಹಂಟರ್ ಅಂದರೆ ಯಾರು? ಡ್ರೈವರ್ ಅಂತ. ಆಯಿತಾ. ಪೆಡಿಸ್ಟೇರಿಯನ್ ಅಂದರೆ ಯಾರು ಅಂತ ಕೇಳಿದರೆ ಪ್ರೇ ಅಂತ ಬರೀಬೇಕು. ಇದು ಡ್ಯಾಶಸಲ್ಲೂ ಬರ್ತಾಯಿದೆ, ಮ್ಯಾಜಫಾಲಿಂಗಲ್ಲೂ ಬರ್ತಾಯಿದೆ, ಸ್ವಲ್ಪ ನೋಡ್ಕೋಬೇಕು. ವರ್ಸ್ಟ್ ಪ್ಲೇಸು ಯಾವುದು ಇದರಲ್ಲಿ? ವರ್ಸ್ಟ್ ಪ್ಲೇಸ್ ಅಂದರೆ ಭಾಳ ಟ್ರಾಫಿಕ್ ಇರುವಂಥ ಜಾಗ, ಅದು ಅವೆನಿಡಾ ಪ್ರೆಸಿಡೆಂಟ ವರ್ಗಸ್ ಆಗಿರುತ್ತೆ. ಫೋಕಸ್ ಮಾಡಿರಿ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಜಂಪ್ ಮಾಡ್ತಿದ್ದೀವಿ. ಚಾಪ್ಟರ್ 12 ವಾಟರಲ್ಲಿ ಏನು ಬರ್ಬೋದು ಅಂತ ಪಟ ಅಂತ. ವಾಟರು ರೂಫಿನ ಸಂಪೂರ್ಣವಾದರು ರೂಫೋಸ್ ಒಕೋಕಿ ಅಂತ ನೆನ್ಪಿಟ್ಕೊಳ್ಳಿ. ರೂಫೋಸ್ ಒಕೋಕಿ ಅಂತ. ನೆಕ್ಸ್ಟು ಎಷ್ಟು ವರ್ಷ ಅವನು ತನ್ನ ಸೇವೆಯನ್ನು ಸಲ್ಲಿಸ್ತಾನೆ ಅಂತ ಇದೆ. ಬೈಸಿಕಲ್ ರಿಪೇರರ್ ಆಗಿ ಟ್ರೈನಿಂಗ್ ಹೋಗಿರ್ತಾನೆ, ಅದು 2 ವರ್ಷ ಆಗಿರುತ್ತೆ. ಎಲ್ಲಿ ಹೋಗ್ತಾನೆ ಅಂತ ಕೇಳಿದರೆ ಪೋರ್ಟ್ ಹಾರ್ಟ್ಕೋಟ್ ಅಂತ ಬರೀಬೇಕು. ಪೋರ್ಟ್ ಹಾರ್ಟ್ಕೋಟ್. ರೂಫಿನ ಊರಿನ ಹೆಸರು ಯಾವುದು ಅಂದರೆ ಮೋಫಿಯಾ ಅಂತ ಬರೀಬೇಕು, ನೆನಪಿರಲಿ. ಹಾಗಿದ್ರೆ ರೂಫು ಯಾವ ಪಾರ್ಟಿಗೆ ಕೆಲಸವನ್ನು ಮಾಡ್ತಾ ಇರ್ತಾನೆ ಅಂದರೆ ಪೀಪಲ್ ಅಲಯನ್ಸ್ ಪಾರ್ಟಿ ಅಂತ, PAP ನೆನಪಿರಲಿ. ಅವನ ಯಜಮಾನನ ಹೆಸರು ಏನು ಅಂದರೆ ಮಾರ್ಕರ್ CB, ಲೀಡರ್ ಆಫ್ PAP ಪಾರ್ಟಿಯ ಲೀಡರ್ ಇವನೇ ಆಗಿರ್ತಾನೆ. ಕರೆಕ್ಟಾಗಿ ತೋರಿಸ್ರಿ ಮಕ್ಕಳಿಗೆ. ನೆಕ್ಸ್ಟು ಅವನ ಹತ್ರ ಗೆದ್ದ ಮೊದಲು ರೂಫ್ ಯಾರು ಮಾರ್ಕಸ್ CB ಏನಾಗಿರ್ತಾನೆ ಅಂದರೆ ಸ್ಕೂಲ್ ಟೀಚರ್ ಆಗಿ ಇರ್ತಾನೆ. ಆಯಿತಾ. ಸೊ ಎಲ್ಲ ಅವ್ನು ಗೆದ್ದಾದ ಮೇಲೆ ಎಲೆಕ್ಷನ್ ಎಲ್ಲ 2 ಲಾಂಗ್ ಕಾರ್ಸನ್ನು ಪರ್ಚೇಸ್ ಮಾಡ್ತಾನೆ, ನೆನಪಿರಲಿ. ಒಂದು ದೊಡ್ಡ ಬಂಗಲೆಯನ್ನು ಕಟ್ತಾನೆ. ಹಾಗಿದ್ರೆ ಮನೆ ಕಟ್ಟಿದ ಮೇಲೆ ಅವನ ಹತ್ರ ಆಯಿತಾ ಮನೆ ಕಟ್ಟಿದ ಮೇಲೆ ಅದಕ್ಕೆ ಏನಂತ ಹೆಸರಿಡ್ತಾನೆ ಅಂತ ಇದೆ ನೋಡಿ. ಉಮೋಫಿಯಾ ಮ್ಯಾನ್ಸನ್ ಅಂತ ಹೆಸರಿಡ್ತಾನೆ. ಆ ಮನೆಯ ಓಪನಿಂಗಿಗೆ ಯಾರು ಬಂದಿರ್ತಾರೆ ಅಂದರೆ ನೋಡಿ ನೆನಪಿರಲಿ, ಬಿಷಪ್ ಬಂದಿರ್ತಾರೆ. ಆಯಿತಾ. ಬಿಷಪ್ಪು ಇಲ್ಲೇ ಇದೆ ನೋಡಿ, ಆರ್ಕ್ಸ್ ಬಿಷಪ್ ಅಂತ ಇದೆ. ಹಾಗಿದ್ರೆ ಮನೆಯ ಓಪನಿಂಗ್ ಸೆರೆಮನಿನಲ್ಲಿ ಏನನ್ನು ತಿನ್ನಿಸ್ತಾನೆ ಎಲ್ಲರಿಗೂ ಅಂದರೆ 5 ಬುಲ್ಸನ್ನು ಸ್ಲಾಟರ್ ಮಾಡ್ತಾನೆ. ಕೌಂಟ್ಲೆಟ್ಸ್ ಗೋಲ್ಡ್ಗಳನ್ನು ಏನು ಮಾಡ್ತಾರೆ ಇದು ಮಾಡ್ತಾರೆ. ನೆಕ್ಸ್ಟು ವಿಸ್ಪರಿಂಗ್ ಕ್ಯಾಂಪೇನ್ ಸ್ಟಾರ್ಟ್ ಆಗುತ್ತೆ, ನೆನಪಿರಲಿ. ಆಯಿತಾ. ಯಾರ ಮನೆಗೆ ಹೋಗಿ ಕುಳಿತುಕೊಳ್ತಾನೆ ಅಂದರೆ ಇದೆ, ನೆನಪಿರಲಿ. ನೀವು ಗಟ್ಟು ಹೊಡೆಯೋ ಅವಶ್ಯಕತೆ ಇಲ್ಲ, ಬರೀ ನೋಡ್ಕೊಂಡ್ರೆ ಸಾಕು. ರೂಫು ಎಷ್ಟು ಜನ ಅಲ್ಲಿ ಕುಂತಿರ್ತಾರೆ ಅಂತ 5 ಮೆಂಬರ್ಸು ಕುಂತಿರ್ತಾರೆ. ಕ್ಲಿಯರ್? 5 ಜನ ಅಲ್ಲಿ ಕುಂತಿರ್ತಾರೆ. ಫಸ್ಟು ಎಷ್ಟು ದುಡ್ಡನ್ನು ಕೊಡ್ತಾನೆ ಅಂತ ಕೇಳ್ತಾರೆ. 2 ಶಿಲ್ಲಿಂಗ್ಸ್ ಅಂತ ಬರೀಬೇಕು. ಲಾಸ್ಟಾಗಿ ಎಷ್ಟು ಶಿಲ್ಲಿಂಗ್ಸನ್ನು ಕೊಡ್ತಾರೆ ಅಂತ ಇದನ್ನು ಸ್ವಲ್ಪ ನಾನು ಈಗ ನಿಮಗೆ ಇಲ್ಲಿ ಬರೆದು ತೋರಿಸ್ತೇನೆ. ಮೊದಲಿಗೆ 2 ಶಿಲ್ಲಿಂಗ್ಸ್ಗಳನ್ನು ಕೊಡ್ತಾನೆ. ಫೈನಲ್ಲಾಗಿ 4 ಶಿಲ್ಲಿಂಗ್ಸ್ಗಳನ್ನು ಕೊಡ್ತಾನೆ. ಇದು ರೂಫ್ ಕೊಟ್ಟಂತಹ ದುಡ್ಡು. ಯಾರಿಗೆ? ಅಜ್ಜಂದರಿಗೆ ಓಟ್ ಹಾಕ್ರಿ ಅಂತ ಮೊದಲು 2 ಕೊಡ್ತಾನೆ. ಅವರು ಒಪ್ಪಲ್ಲ, ಆವಾಗ ಇನ್ನೊಂದು ಕೊಡ್ತಾನೆ, ಅದಕ್ಕೂ ಒಪ್ಪಲ್ಲ, ಆಮೇಲೆ ಇನ್ನೊಂದು ಕೊಡ್ತಾನೆ. ಟೋಟಲ್ ಮಾಡಿದಾಗ ನಾವು ಫೈನಲ್ ಅಂತ ಕೇಳಿದರೆ 4 ಬರೀರಿ, ಇನಿಷಿಯಲ್ ಅಂತ ಕೇಳಿದರೆ 2 ಬರೀರಿ ಮಕ್ಕಳೇ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಮುಗೀತು ರೂಫಲ್ಲಿ. ಮತ್ತೆ ಏನು ಕೇಳ್ತಾನೆ ಅಂತ ಹೇಳಿದರೆ POPಯ ಎಕ್ಸ್ಪ್ಯಾಂಡ್ ಫಾರ್ಮನ್ನು ನಿಮಗೆ ಕೇಳ್ಬೋದು. POPಯ ಎಕ್ಸ್ಪ್ಯಾಂಡ್ ಫಾರ್ಮು ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ ಅಂತ. POP ನೆನ್ಪಿಟ್ಕೊಳ್ಳಿ. ತೋರಿಸ್ರಿ POP ಇಲ್ಲಿ POP ಅಂದ್ರೇನು? ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ ಅಂತ. ಆಯಿತಾ. POP. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಕೂಡ ನೆನ್ಪಿಟ್ಕೊಳ್ಳಿ. ಯಾವುದು ರೂಫಿನ ಮನೆಗೆ ಬಂದು ಅವನಿಗೆ ದುಡ್ಡು ಎಷ್ಟನ್ನು ಕೊಡ್ತಾರೆ ಅಂತ. ಅದು 5 ಪೌಂಡ್ಸನ್ನು ಕೊಡ್ತಾರೆ, ನೆನಪಿರಲಿ. ರೂಫು ಅದನ್ನು ನೋಡಿ ಏನಾಗ್ತಾನೆ ಅಂತ ಕೇಳ್ಬೋದು. ಇವತ್ತು ಮೆಸ್ಮರೈಸ್ಡ್ ಆಗ್ತಾನೆ, ನೆನಪಿರಲಿ. ನೆಕ್ಸ್ಟು ರೂಫ್ ಎದರ ಮೇಲೆ ಆಣೆಯನ್ನು ಹಾಕ್ತಾನೆ ಅಂದರೆ ಮಾಯಿ ಆಬಂತ ಅಂತ, ನೆನಪಿರಲಿ. ತಾವುಗಳು ಪಟ ನೋಡ್ಕೋಬೋದು. ಆಯಿತಾ. ಒಂದು ಪಾತ್ರೆಯಲ್ಲಿ ದೇವತೆಯನ್ನು ತಂದಿರ್ತಾರೆ. ಅದು ಯಾವ ಬಟ್ಟೆಯಿಂದ ಕವರ್ ಮಾಡಿರ್ತಾರೆ ಅಂದರೆ ಅದು ರೆಡ್ ಕ್ಲಾತ್ ಆಗಿರುತ್ತೆ, ನೆನಪಿರಲಿ ಎಲ್ಲರಿಗೂ ಕೂಡ. ಆಯಿತಾ. POP ಅಂತ ಒಬ್ಬ ಲೀಡರ್ ಇರ್ತಾನೆ. POPಯ ಲೀಡರ್ ಯಾರು ಅಂತ ಕೇಳಿದರೆ ಮಡುಕ ಅಂತ ಬರೀಬೇಕು ಇವತ್ತು, ನೆನಪಿರಲಿ. ಮಡುಕ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ. ಬನ್ನಿ ಈಗ ಇಲ್ಲಿ ಬರುವಂಥದ್ದು ಈಗ. ಆಯಿತಾ. ಏನು ಬರ್ಬೋದು ಇಲ್ಲಿ ಏನು ಬರುವ ಸಾಧ್ಯತೆಯೇ ಇಲ್ಲ. ಇಲ್ಲೆಲ್ಲ ಡೈಲಾಗ್ಸ್ಗಳಿದ್ದಾವೆ, ಸ್ವಲ್ಪ ನಿಮಗೆ ತೊಂದರೆ ಆಗುತ್ತೆ. ಮುಂದೆ ಹೋಗೋಣ. ಯಾವುದು
ನೆಕ್ಸ್ಟ್ ಚಾಪ್ಟರ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಬಂತು. ಇದೇ ಚಾಪ್ಟರ್ ಭಾಳ ಇಂಪಾರ್ಟೆಂಟು. ಕ್ವಶನ್ ನಂಬರ್ 13 ನಿಮಗೆಲ್ಲರಿಗೂ ಕೂಡ. ಬನ್ನಿ ಈಗ ನೋಡ್ಕೊತ ಹೋಗಿ. ತೋರಿಸ್ರಿ ಕರೆಕ್ಟಾಗಿ ಮಕ್ಕಳಿಗೆ ಚಿತ್ರ ತೋರಿಸಿ. ವೇರ್ ದೇರ್ ಇಸ್ ಎ ವೀಲ್ ಅಂತ ಇದು ಪಾಠ. ಇದು ಯಾವ ಡಿಸ್ಟಿಕ್ಕಿಂದು ಅಂತ ಕೇಳಿದರೆ, ಯಾವ ಡಿಸ್ಟಿಕ್ ಅಂದರೆ ಪುಡುಕೋಟೆ. ಯಾವ ರಾಜ್ಯ ಅಂತ ಕೇಳಿದರೆ ಸ್ಟೇಟು ತಮಿಳುನಾಡು ಆಗಿರುತ್ತೆ. ಬನ್ನಿ ಈಗ ನಾವು ಯಾವ ಮೂಮೆಂಟ್ ಅಂತ ಕೇಳ್ಬೋದು, ಸೈಕ್ಲಿಂಗ್ ಮೂಮೆಂಟ್ ಅಂತ ಬರೀಬೇಕು ಸರ್. ನೆಕ್ಸ್ಟು ಸೈಕ್ಲಿಂಗ್ ಮೂಮೆಂಟ್ ಅಂತ ಬರೀರಿ. ಎಷ್ಟು ಜನ ಹೆಣ್ಣು ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ? 100% ಇದು ಬರಲ್ಲ ಅಂದ್ಕೊಂಡಿದ್ದೀನಿ, 1,00,000 ಜನ. ಆದರೆ ಇದು ಬರುತ್ತೆ ನೋಡಿ. ಜಮೀಲಾ ಬೀಬಿ ಹೇಳಿದ್ದೇನು, ಇಟ್ ಈಸ್ ಮೈ ರೈಟ್ ಅಂತ ಹೇಳ್ತಾಳೆ. ಡರ್ಟಿ ರಿಮಾರ್ಕ್ಸು ಅವಳ ಮೇಲೆ ಕೆಟ್ಟದಾಗಿ ಜನ ಎಲ್ಲ ಮಾತಾಡ್ತಾ ಇರ್ತಾರೆ, ನೆನಪಿರಲಿ. ನೆಕ್ಸ್ಟ್ ಫಾತಿಮಾ ಅಂತ ಇದೆ, ಹೀಗೆ ಹಾಕೊಳ್ಳಿ. 1500 ಆ ಟೈಮಲ್ಲಿ ಇರುತ್ತೆ. ಸೈಕಲನ್ನು ಹೈರ್ ಮಾಡ್ತಾ ಇದ್ದಿದ್ದು, ಹೈರ್ ಅಂತ ಹೇಳಿದರೆ ಬಾಡಿಗೆಗೆ ತೆಗೆದುಕೊಂಡು ಅಂತ ನೆನಪಿರಲಿ, ಆಯಿತಾ. ಇವರ ಫ್ರೆಂಡಿನ ಹೆಸರು ಏನು ಅಂದರೆ ಅವಕನಿ ಅಂತ ತಗೊಳ್ಳು ಬರಿಬೇಕು. ಇದು ಭಾಳ ಸಲ ಬರ್ತಾ ಇದೆ ನೋಡಿ. ಅರಿವೋಲಿ ಇಯಕಮ್ ಅಂದರೆ ಏನು ಅಂದರೆ ಲೈಟ್ ಆಫ್ ನಾಲೆಡ್ಜ್ ಮೂಮೆಂಟ್ ಅಂತ. ನೆಕ್ಸ್ಟು ಎನ್ ಕನ್ನಮ್ಮಲ್ ಅಂತ ಇದೆ. ಎನ್ ಕನ್ನಮ್ಮಲ್ ಯಾರು ಅಂತ ಕೇಳಿದರೆ ಸೆಂಟ್ರಲ್ ಕೋಆರ್ಡಿನೇಟರ್ ಅಂತ ತಗೊಳ್ಳು ಬರೀಬೇಕು, ನೆನಪಿರಲಿ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ನೆಕ್ಸ್ಟು ನೋಡಿ, ಶೀಲಾ ರಾಣಿ ಚುಕುಂತ್ ಅಂತ ಇದೆ. ಶೀಲಾ ರಾಣಿ ಚುಕುಂತ್ ಯಾರು ಅಂತ ಕೇಳಿದರೆ, ಆಯಿತಾ, ಪಾಪ್ಯುಲರ್ ಬ್ರೈನ್ ಚೈಲ್ಡ್ ಅಂತ ತಗೊಳ್ಳು. ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಹೂ ಪುಷ್ಡ್ ಬ್ಯಾಂಕ್ಸ್ ಅಂತ ಬರುತ್ತೆ. ಲೋನ್ಸ್ಗಾಗಿ ಬ್ಯಾಂಕ್ಸ್ಗಳನ್ನು ಪುಷ್ ಮಾಡಿದ್ರು ಯಾರು ಅಂತ, ಅದು ಶೀಲಾ ರಾಣಿ ಚುಕುಂತ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿದೆ. ಫ್ರೀ ಸೈಕಲ್ ಕೊಡಬೇಕು ಅಂತ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ನಡೆದಿದ್ದು ಯಾವಾಗ ಅಂತ 1992. ಎಷ್ಟು ಜನ ಅದರಲ್ಲಿ ಭಾಗವಹಿಸಿದರು? 1500. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ನಡೆದಿದ್ದವಾಗ 1992. 1500 ಜನ ಅದರಲ್ಲಿ ಭಾಗವಹಿಸ್ತಾರೆ, ನೆನಪಿರಲಿ. ಆ ಸೈಕಲ್ ಶಾಪ್ ಓನರಿನ ಹೆಸರೇನು? ಕನಕರಾಜನ್ ಅಂತ. ಕನಕರಾಜನ್ ರಾಮ್ ಸೈಕಲ್ ಶಾಪ್ ಓನರ್ ಹೆಸರು, ಆಯಿತಾ. ನೆಕ್ಸ್ಟು ಮುತ್ತು ಭಾಸ್ಕರ್ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಯಾರು ಅಂತ ಕೇಳಿದರೆ ಸೈಕ್ಲಿಂಗ್ ಸಾಂಗನ್ನು ಬರೆದವರು, ಆಯಿತಾ. ಮೇಲ್ ಆ್ಯಕ್ಟಿವಿಸ್ಟ್ ಆಗಿರ್ತಾನೆ, ಇವನೊಬ್ಬ ಮೇಲ್ ಆ್ಯಕ್ಟಿವಿಸ್ಟ್ ಆಗಿರ್ತಾನೆ, ನೆನಪಿರಲಿ. ನೆಕ್ಸ್ಟು ಇದು ಭಾಳ ಜನಕ್ಕೆ ಗೊತ್ತಾಗ್ತಾ ಇಲ್ಲ, ಮನೋರ್ಮಣಿ ಅಂತ. ಇವ್ರು ಯಾರು ಅಂತ ಭಾಳ ಸಲ ಕೇಳಿದರೆ ನೀವು ಕ್ವಾರಿ ಲೇಬರರ್ ಅಂತ ಇಲ್ಲಿ ಬರಿಬೇಕಾಗಿರುತ್ತೆ. ಇದಕ್ಕಿಂತ ಭಾಳ ಇಂಪಾರ್ಟೆಂಟ್ ಯಾವುದು ಅಂದರೆ ಯೂನಿಸೆಫ್ ಅಂತ ನೋಡಿ. ಯೂನಿಸೆಫು ಏನನ್ನು ಕೊಟ್ಟರು ಅಂತ ಕೇಳಿದರೆ 50 ಮೊಪೈಡ್ಸ್ 50 ಮೊಪೈಡ್ಸ್ಗಳನ್ನು ಉಚಿತವಾಗಿ ಅವರಿಗೆ ಕೊಡ್ತಾರೆ. ಇಷ್ಟು ಬಿಟ್ಟರೆ ಮತ್ತೇನು 1 ಮಾರ್ಕ್ಸಲ್ಲಿ ಬರಲ್ಲ. ಈಗ ನಾವು ಲಾಸ್ಟ್ ಚಾಪ್ಟ್ರಲ್ಲಿದ್ದೀವಿ, ನನಗೆ ಗೊತ್ತು. ಲಾಸ್ಟ್ ಚಾಪ್ಟರ್ ಅದು ವಾಟರ್ ಆಗಿದೆ. ಇದು 1 ಮಾರ್ಕ್ಗೂ ಇದೆ, 2 ಮಾರ್ಕ್ಗೂ ಇದೆ. ಪಟ ನೋಡ್ಕೊತ ಹೋಗಿ ನನ್ನ ಮಕ್ಕಳೇ. ಇದರಲ್ಲಿ ಏನು ಕೇಳ್ಬೋದು ಇವತ್ತು ಅಂತ, ಆಯಿತಾ. ಸಮೇರಿಯನ್ ವುಮೆನ್ ಹಾಗೂ ಜೀಸಸ್ಸಿನ ನಡುವೆ ನಡೆಯುವಂತಹ ಒಂದು ಕಥೆ ಆಗಿರುತ್ತೆ, ನೆನಪಿರಲಿ. ಲೆದರ್ ಅಂಡ್ ಸ್ಪೂಲ್ ಅನ್ನುವಂಥದ್ದು ಒಂದು ಜೋಡಿ, ಅದು ಕೂಡ ನೆನಪಿರಲಿ. ಅರ್ಥ ಆಗುತ್ತೆ ಎಲ್ಲರಿಗೂ? ವೆರಿ ಗುಡ್, ಆಯಿತಾ. ನೋಡಿ, ಕರ್ಮಚೆದು ಸುವರ್ತಮ ಹಾಗೂ ಕಮ್ಮಲ್ ಲ್ಯಾನೆಟ್ಸ್ ಇದು ಒಂದು ಜೋಡಿ. ಯಾಕಂದರೆ ನಿಮಗೆ ಆಡ್ ಒನ್ನನ್ನು ಪಿಕ್ ಮಾಡಿ ಅಂತ ಕೇಳ್ತಾಯಿದ್ರು, ಹೌದಲ್ವಾ. ನೆಕ್ಸ್ಟು ಹೂ ಡೋಂಟ್ ಹ್ಯಾವ್ ರೈಟ್ಸ್ ಅಂತ ಇದೆ. ಪಂಚಮಗಳಿಗೆ ಆಯಿತಾ, ಡೋಂಟ್ ಹ್ಯಾವ್ ರೈಟ್ಸ್ ಟು ಡ್ರಾ ಎ ಪಾರ್ಟ್ ಆಫ್ ಅ ವಾಟರ್ ಅಂತ ಬರೀಬೇಕು. ಯಾರ ಮೇಲೆ ನೀರು ಚಿಮ್ತಾ ಇತ್ತು ಅಂತ ಕೇಳಿದಾಗ ಸ್ಪಿಲ್ ಆನ್ ಹರ್ ದೇರ್ ಬಾಡಿ ಅಂತ ಇದೆ, ಟಚಸ್ ಅಂತ. ಅದು ವಾಡಾ ಗರ್ಲ್ ಅಂತ. ನೆಕ್ಸ್ಟ್ ಇದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ, ವಾಟರ್ ಈಸ್ ಎ ಮೈಟಿ ಮೂಮೆಂಟ್ ಅಂತ ಅವರೇ ಕೊಟ್ಟಿದ್ದಾರೆ, ಆಯಿತಾ. ಇಟ್ ಈಸ್ ದ ಮಹದ್ ಸ್ಟ್ರಗಲ್ ಅಂತ ಅವರೇ ಕೊಟ್ಟಿದ್ದಾರೆ. ಚಾದರ್ ಟ್ಯಾಂಕ್ ಅಂತ ಬರೀಬೇಕು. ನಿಮಗೆ ಎಕ್ಸಾಮಲ್ಲಿ ಡೌಟ್ ಆಗ್ತಾಯಿದೆ, ವಿಚ್ ಈಸ್ ಎ ವಾಟರ್ ಮೈಟಿ ಮೂಮೆಂಟ್ ಅಂತ ಕೇಳಿದರೆ, ಸರ್ ನಮಗೆ ಮಹದ್ ಸ್ಟ್ರಗಲ್ ಅಂತ ಹೇಳಿದ್ದಾರೆ, ಕೆಲವೊಬ್ಬರು ವಾಟರ್ ಅಂತ ಹೇಳಿದ್ದಾರೆ. ಎರಡೂ ಬರೀರೋ, ಏನು ತಪ್ಪಿಲ್ಲ, ವಾಟರ್ ಅಂತ ಹಾಕಿ ಇದನ್ನು ಬರೀರಿ. ಎಲ್ಲಿ ಅಂತ ಕೇಳಿದರೆ ಮುಂಬೈ ಅಂತ ಬರೀರಿ, ನೆನಪಿರಲಿ. ನೆಕ್ಸ್ಟು ಇಲ್ಲಿ ಇದು ಭಾಳ ಸಲ ಕೇಳ್ತಾ ಇರುವಂಥದ್ದು 1 ಮಾರ್ಕ್ಸಿಗೆ. ಮಲಾಪೆಲೆ ಅಂತ ಏನು ಅಂತ ಹೇಳಿದರೆ ಇಡೀ ಊರನ್ನೇ ಸುಟ್ಟಾಕಿ ಆ್ಯಶ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕಿಂತ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದು ಬಿಸ್ಲರಿ ಬಾಟಲು, ನೆನ್ಪಿಟ್ಕೊಳ್ಳಿ. ಬಿಸ್ಲರಿ ಬಾಟಲ್ ಅಂದರೆ ಸಿಟ್ ಇನ್ನೋಸೆಂಟ್ಲಿ ಅಂತ 2 ಮಾರ್ಕ್ಸಿಗೆ ಇದು ಭಾಳ ಸಲ ಬರ್ತಾ ಇದೆ. ಕ್ಲಿಯರ್ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ, ಇನ್ನೊಂದು ಯಾವುದು ಅಂತ ಹೇಳಿದರೆ ನೋಡಿ, ಎಲ್ಲಿದೆ ಎಲ್ಲಿದೆ ಸರ್, ಪೆಪ್ಸಿ ಮ್ಯಾನ್ಸ್ ಬಾಟಲ್ ಅಂತ ಸಿಕ್ತಲ್ವ ಎಲ್ಲರಿಗೂ ಕೂಡ. ಇದು ಡ್ಯಾನ್ಸ್ ಅಂತ ಕೇಳಿದರೆ ಪೆಪ್ಸಿ ಮ್ಯಾನ್ಸ್ ಬಾಟಲು, ಆಯಿತಾ. ಸಿಟ್ ಇನ್ನೋಸೆಂಟ್ಲಿ ಅಂತ ಹೇಳಿದರೆ ಅದು ಬಿಸ್ಲರಿ ಬಾಟಲು. ನ್ಯೂ ನೇಮ್ ಅಂತ ಕೇಳಿದರೆ ಅದಕ್ಕೆ ಮಿನರಲ್ ವಾಟರ್. ಇಲ್ಲೇ ಇದೆ ನೋಡಿ, ನ್ಯೂ ನೇಮ್ ಅಂತ ಕೇಳಿದರೆ ಮಿನರಲ್ ವಾಟರ್. ಇದೇನು ಮಾಡ್ಬೋದು ಅಂತ 2 ಮಾರ್ಕ್ಸಿಗೆ ಮೊನ್ನೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದಕ್ಕೆ ಇದೇ ಆನ್ಸರು, ಇಟ್ ಟೇಕ್ಸ್ ದ ಸ್ಕೈ, ಇಟ್ ರೈಸಸ್ ಎ ಸ್ಟಾರ್ಮ್ ಅಂತ. ಫೋಕಸ್ ಮಾಡಿರಿ, ಇದೇ ಆನ್ಸರ್ 2 ಮಾರ್ಕ್ಸಿಗೆ, ಆಯಿತಾ. ಈ ಮಿನರಲ್ ವಾಟರ್ ಏನು ಮಾಡ್ಬೋದು ಅಂದರೆ ನಿಮಗೆ ಆಕಾಶದ ಕಡೆಗೆ ಕರ್ಕೊಂಡು ಹೋಗ್ಬೋದು ಹಾಗೂ ಇದನ್ನು ಎಬ್ಬಿಸ್ಬೋದು ಅಂತ. ಇಷ್ಟು ಬಿಟ್ಟರೆ ಮತ್ತೇನು ಬರಲ್ಲ. ನೀರು ಅನ್ನುವಂಥದ್ದು ಅದು ಆಮ್ನಿ ಪ್ರೆಸೆಂಟ್ ಅಂತ ಹೇಳ್ತಾರೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. 2 ಮಾರ್ಕ್ಸು, 2 ಮಾರ್ಕ್ಸು, 1 ಮಾರ್ಕ್ಸ್ ಎಲ್ಲವೂ ಇದರಲ್ಲೇ ಕವರ್ ಆಗಿದೆ. 100% ಈ ವಿಡಿಯೋಯಿಂದ ನಿಮಗೆಲ್ಲರಿಗೂ ಕೂಡ 10 ಅಂಕದ 1 ಮಾರ್ಕು MCQs ಹಾಗೂ 2 ಅಂಕದ ಎಲ್ಲ ಪ್ರಶ್ನೆಗಳು ಇದೇ ವಿಡಿಯೋದಿಂದ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆದರೆ ನಾನು ಒಂದೇ ಒಂದು ಸ್ಕಿಪ್ ಮಾಡಿದ್ದೇನೆ, ಅದು ಯಾವುದು ಅಂತ ಹೇಳಿದರೆ ಆಯಿತಾ, ವಂದನ ಶಿವದಲ್ಲಿ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಮರೆತುಬಿಟ್ಟೆ, ಅದನ್ನು ನಿಮಗೆ ಹೇಳುವಂಥದ್ದು. ಭಾಳ ಡಿಫಿಕಲ್ಟಾಗಿ ನೀವು ತಿಳಿದುಕೊಂಡಿರುವ ಒಂದು ಪಾಠ. ಇದರಲ್ಲಿ ನಿಮಗೆ
ವಂದನಾ ಶಿವರವರ ತಂದೆ ತಾಯಿ ಏನಾಗಿದ್ದರು ಅಂತ ಭಾಳ ಸಲ ಕೇಳ್ತಾಯಿದ್ದಾರೆ. ಅವರ ತಂದೆ ಫಾರೆಸ್ಟ್ ಕನ್ಸರ್ವೇಟರ್ ಆಗಿದ್ದರು, ಇಲ್ಲೇ ಇದೆ ನೋಡಿ ಆಯಿತಾ. ಹಾಗೂ ತಾಯಿ ಫಾರ್ಮರ್ ಆಗಿದ್ಲು, ನೆನ್ಪಿಟ್ಕೊಳ್ಳಿ. ಫಾರೆಸ್ಟ್ ಕನ್ಸರ್ವೇಟರು ತಾಯಿ ಇದು ಅಂತ. ವಾಟ್ ಈಸ್ ಚಿಪ್ಕೋ ಮೂಮೆಂಟ್ ಅಂತ ಕೇಳಿದರೆ ಇದನ್ನು ತಾವುಗಳು ಆನ್ಸರ್ ಎಕ್ಸಾಮಲ್ಲಿ ಬರೀಬೇಕು ಆಯಿತಾ. ನೆಕ್ಸ್ಟು ನೋಡಿ, ತನ್ನ ಗಂಡನ ವಿರುದ್ಧವಾಗಿ ಹೋರಾಡಿದಂಥ ಮಹಿಳೆ ಯಾರು ಅಂತ ಹೇಳಿದರೆ ಬಚ್ನಿ ದೇವಿ ಅಂತ. ಯಾವ ಊರು ಅಂದರೆ ಅದ್ವಾನಿ ಅಂತ. ಇದು 2 ಮಾರ್ಕ್ಸಿಗೆ ಇರುವಂತಹ ಚಾಪ್ಟರು, 2 ಹಾಗೂ 3 ಮಾರ್ಕ್ಸಿಗೆ. ಇಲ್ಲಿ ಇನ್ನೊಂದು ನಿಮಗೆ ಪದೇ ಕೇಳುತ್ತಿರುವಂಥದ್ದು ಯಾವುದು ಅಂತ ಹೇಳಿದರೆ ನೋಡಿ, ಇದು ಲಾಸ್ಟ್ ಇಯರ್ ಕೇಳಿದರು, ಇಂಪ್ರೂವೇಷನ್ ಆಫ್ ನೇಚರ್ ಆ್ಯಂಡ್ ದಿಸ್ ಅಂತ. ಪಟ ಮುಂದೆ ಹೋಗ್ಬಿಡೋಣ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ, 2 ಪಾಪ್ಯುಲರ್ ಕೋರ್ಸಸ್ ಆಫ್ ಅರ್ತ್ ಯೂನಿವರ್ಸಿಟಿ ಅಂತ ಹೇಳಿದರೆ ನಾವು ಇದರದ್ದು ಅರ್ತ್ ಯೂನಿವರ್ಸಿಟಿಯ 2 ಪಾಪ್ಯುಲರ್ ಕೋರ್ಸಸ್ ಯಾವುದು? A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಎಕಾಲಜಿ ಒಂದಾಯಿತು, ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಎರಡಾಯಿತು. ಕ್ಲಿಯರ್ ಆಲ್ ಆಫ್ ಯು. ಪೇಜ್ ನಂಬರು ಕಾಣ್ತಾ ಇದೆ, ಎಲ್ಲದೂ ಕೂಡ ಕಾಣ್ತಾ ಇದೆ. ನೆಕ್ಸ್ಟ್ ತಪ್ಪವನ್ ಅಂತ ಏನು ಅಂತ ಪದೇ ಕೇಳ್ತಾ ಇದ್ದಾರೆ. ಫಾರೆಸ್ಟ್ ಆಫ್ ಪ್ಯೂರಿಟಿ ಅನ್ನುವಂಥದ್ದು ಸರಿಯಾದ ಉತ್ತರ. ಶಾಂತಿನಿಕೇತನ ಯಾರಿದು? ರವೀಂದ್ರನಾಥ್ ಠಾಗೂರ್ ಅಂತ. ಇದು 2 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಇದಕ್ಕಿಂತ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನನ್ನ ಒಂದು ಗೆಸ್ಸಿಂಗ್ ಆಗ್ತಿರುವಂಥದ್ದು, ಕಾರ್ಮ್ಯಾಕ್ ಕುಲಿನಿನ್ ಯಾರು ಅಂತ ಕೇಳಿದರೆ ಅವನು ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟು. ಅವನು ಅಪಾರ್ಥೈಡ್ ಅಂದರೆ ಏನಂತ ಹೇಳ್ತಾನೆ ಅಂದರೆ ಸಪ್ರೇಟ್ನೆಸ್ ಅಂತ ಹೇಳ್ತಾನೆ. ಇದು ನಿಮಗೆ 2 ಮಾರ್ಕ್ಸಿಗೆ ಬರ್ತಾ ಇದೆ. ಇದು ಕೂಡ 2 ಮಾರ್ಕ್ಸಿಗೆ ಬರುತ್ತೆ. ತೆರಾನುಲಿಸು ಅಂದರೆ ಎಂಟಿ ಲ್ಯಾಂಡ್ ಅಂತ, ತೆರಾ ಮ್ಯಾದ್ರೆ ಅಂದರೆ ಏನು ಅಂದರೆ ಮದರ್ ಅರ್ತ್ ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿಗೆ ಸಂಪೂರ್ಣವಾಗಿ ನಮ್ಮ ಒಂದು ಇದು ಖಲಾಸ್ ಆಯಿತು ಸರ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮಾಡಿ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.